ಸರ್ವ ಜನಾಂಗದ ಶಾಂತಿಯ ತೋಟವಾಗಿರುವ ಗರಗದ ಮಡಿವಾಳೇಶ್ವರ ಜಾತ್ರಾ ಮಹೋತ್ಸವ ಉಪ್ಪಾರ ಪತ್ರಿಕೆ ನ್ಯೂಸ್ ಚಾನೆಲ್ಗೆ ಸ್ವಾಗತ. ದುಡಿದು ದಣಿದ ದೇಹಗಳಿಗೆ ಕೊಂಚ ವಿಶ್ರಾಂತಿ ಮನರಂಜನೆ ಅವಶ್ಯಕ. ಇಂತಹ ಸಮಯದಲ್ಲಿ ಜಾತ್ರಾ ಮಹೋತ್ಸವಗಳು ಜನರಿಗೆ ಖುಷಿಯನ್ನು ಕೊಡುತ್ತವೆ. ಒಟ್ಟಿನಲ್ಲಿ ನಾವು ಎಷ್ಟೇ ಆಧುನಿಕ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ ಅಂದುಕೊಂಡರೂ ಸಹ ಸಾಂಪ್ರದಾಯಿಕ ಹಾಗೂ ಜಾನಪದ ಬದುಕನ್ನು ಬಿಡಲು ಸಾಧ್ಯ ಇಲ್ಲ. ಅದಕ್ಕೆ ಧಾರವಾಡ ಜಿಲ್ಲೆಯ ಗರಗದ ಮಡಿವಾಳೇಶ್ವರ ಜಾತ್ರೆಯೇ ಸಾಕ್ಷಿ. ಎಲ್ಲರೂ ಈಗ ಧರ್ಮದಿಂದ ನಡಿಬೇಕು, ಆಮೇಲೆ ಧರ್ಮ ಬಿಟ್ಟು ನಡಿಬಾರ್ದು, ಆಮೇಲೆ ನಿಜವಾಗಿ ದುಡಿಬೇಕು, ಜನ ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು. ಈಗ ಇಲ್ಲಾದರೂ ಅವ್ರು ಅದನ್ನೇ ಹೇಳ್ತಿದ್ದಾರೆ ಭಕ್ತರಿಗೆ, ದುಡಿಯುವವರು ಇಲ್ಲಿ ಬರ್ರಿ, ಕೊಡುವವರು ಬರ್ರಿ ಅಂತ ಹೇಳ್ತಿದ್ರು. ಈಗ 145 ವರ್ಷದ ಹಿಂದೆ ಏನು ಕೊಟ್ಟಿದಾರ ಅವು ಎಲ್ಲ ನಾವು ಈಗ ಪುಸ್ತಕದಾಗ ಓದಿದ್ರಿ. ನಾವೀಗ ಅಂದ್ರೆ ನಾವು ಹುಟ್ಟಿದ್ದಾಗ ನಮ್ಮ ವಯಸ್ಸು 65. ಅವ್ರ ಹಿಂದೆ ಸಾರಿದ್ದು ಅಂತಂದ್ರೆ ಯಾವ ಜಾತಿಗೂ ಅವ್ರು ಇದು ಮಾಡ್ತಿರ್ಕಿಲ್ಲ. ಎಲ್ಲ ಜಾತಿನೂ ಒಂದೇ, ಸರ್ವ ಧರ್ಮದವರು ಒಂದೇ ಅಂತೇಳಿ ಟ್ರೀಟ್ ಮಾಡ್ತಿದ್ರು. ವಿಶೇಷವಾಗಿ ಇಲ್ಲಿ ನಮ್ಮ ಗರ ಗ್ರಾಮದೊಳಗೂ ಎಲ್ಲ ಧರ್ಮದವರು, ಈಗ ಜೈನ್ ಬಂತು, ಹಿಂದೂ, ಮರಾಠ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಬರ್ತಾರ್ರಿ. ಮುಸ್ಲಿಂ ಸಹಿತ ಅಷ್ಟು ವಿಧೇಯರಾಗಿ ಇಲ್ಲಿ ನಡ್ಕೊತಾರೆ. ಇನ್ನೊಂದು ನಿಮಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಈಗ 7 ದಿವಸದಿಂದ ಇಲ್ಲಿ ಸಾಮೂಹಿಕ ಭಜನೆ ಮತ್ತು ಪ್ರಸಾದ ಒಂದೊಂದು ಊರವರು ಒಂದೊಂದು ಇದರಿಂದ ಮಾಡ್ತಾರೆ. ಅದೇ ರೀತಿ ಮುಸಲ್ಮಾನರವರಿಗೆ ಒಂದು ಪ್ರೇರಣೆ ಬಂತು, ನಾವು ಒಂದು ಅಜ್ಜನಿಗೆ ಏನಾದರೂ ಸೇವೆ ಸಲ್ಲಿಸ್ಬೇಕು. ಹಿಂದಿನ ಪೀಠಾಧಿಪತಿಗಳಿದ್ದಾಗ ಅವ್ರು ಬಂದು ಕೇಳಿದ್ರು, ನಮಗೊಂದು ಏನಾದರೂ ಅವಕಾಶ ಮಾಡಿಕೊಡ್ರಿ, ನಾವು ಒಂದು ಸ್ವಲ್ಪ ಜನರಿಗೆ ಅನ್ನ ಪ್ರಸಾದ ಮಾಡ್ತೇವೆ, ಹಸಿದ ಹೊಟ್ಟೆಗೆ ಒಂದು ಸ್ವಲ್ಪ ಅನ್ನ ಹಾಕ್ತೀವಿ ಅಂದ್ಕೂಡ ಎಲ್ಲ ಜಾತ್ರೆ ಮುಗಿದು ಮರಿ ದಿವಸ ಅವ್ರಿಗೆ ಒಂದು ಅನುಕೂಲ ಮಾಡಿಕೊಟ್ರಿ. ಅವತ್ತು ಅವ್ರು ಪ್ರಸ್ತಾವ ಮಾಡ್ತಾರೆ ಮುಸ್ಲಿಮ್ಸ್ ಎಲ್ಲ ಅವರ ಧರ್ಮದಿಂದ ಅವರ ಸಮಾಜದಿಂದ ವರ್ಗಣೆ ಮಾಡಿ ಅವರು ಸ್ವತಃ ಬಂದು ನಿಂತು ಅವರೇ ಅಡಿಗೆ ಮಾಡಿ ಅವರೇ ಎಲ್ಲ ಜನರಿಗೂ ಊಟ ಮಾಡಿ ಸೇವಾ ಸಲ್ಲಿಸಿ ಹೋಗ್ತಾರೆ. ಇದು ಸುಮಾರು ಒಂದು 15-20 ವರ್ಷದಿಂದ ಈಗ ನಡೆದದೆ. ಅದು ಇನ್ನು ಕಂಟಿನ್ಯೂವರಿ ಪರಂಪರೆ. ಯಾಕಂದ್ರೆ ನಾವು ಎಲ್ಲ ಸಮಾಜದವರು ಒಂದೇ, ನಮ್ಮಲ್ಲಿ ಅವರು ಇವರು ಅಂತ ಭೇದ ಭಾವವಿಲ್ಲ. ಈಗ ಅವ್ರು ಮುಸ್ಲಿಮ್ಸ್ ಇಲ್ಲಿ ಹಬ್ಬಗಳ ಆಚರಣೆ ಆದ್ರೂ ನಮ್ಮ ಗರಗದ ಮಡಿವಾಳೇಶ್ವರ ಮಠದಿಂದ ಕಾಣಿಕೆ ಹೋಗದ ವಿನಃ ಅದು ಯಾವುದೂ ಚಾಲನೆ ಆಗುವಂಗಿಲ್ಲ. ಆ ಥರ ಒಂದು ಪರಂಪರೆ ಅದ ರೀ ಇಲ್ಲಿ. ಈಗೂ ರೀ ಈಗ ಇಲ್ಲಿ ಯಾವುದ್ರಿ ಮೊಹರಂ ಅಂತ ಆಚರಣೆ ಮಾಡ್ತಾರೆ. ಅಲ್ಲಿ ಯಾವಾಗ ಈ ಸಕ್ರೆ ಇದು ಉತ್ಸವ ಮಾಡ್ತಾರಲ್ಲ, ಫಸ್ಟ್ ನಮ್ಮ ಗರಗದ ಮಠದಿಂದ ಸ್ವಾಮಿಗಳು ತೊಗೊಂಡೋಗಿ ಮಾಡಿಂದ ನಾವು ಸಾರ್ವಜನಿಕರು ಮಾಡಬೇಕು ಉತ್ಸವ. ಅಂದ್ರೆ ಈ ಥರ ಒಂದು ಪರಂಪರೆ ಹಾಕಿದ್ದಾರೆ. ಯಾವ ಒಂದು ಕಾರ್ಯಕ್ರಮ ಇದ್ರೂ ನಾವು ಅಜ್ಜನ ಕರ್ಕೊಂಡು ಹೋಗಿನೇ ಅವರು ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ಯಾವುದೇ ಥರದ ಜಾತಿ ಜಗಳ ಭೇದ ಭಾವ ಇವತ್ತೇನೋ ನಮ್ಮ ತಿಳುವಳಿಕೆ ಪ್ರಕಾರನೂ ಈ ಗರಗದೊಳಗೆ ಅಂತ ಯಾವ ಗಲಭೆಗಳು ಎತ್ತಿಲ್ಲ. ಮಡಿವಾಳೇಶ್ವರರ 145ನೇ ಪುಣ್ಯತಿಥಿ ಅಂಗವಾಗಿ ಪ್ರತಿ ವರ್ಷಕ್ಕಿಂತಲೂ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರುವ ನಿರೀಕ್ಷೆಯಿಂದ ಈಗಾಗಲೇ ಜಾತ್ರೆಗೆ ಸಕಲ ತಯಾರಿ ನಡೆಯುತ್ತಿದೆ. ಈ ಜಾತ್ರೆಯ ಮೂಲಕ ಈಗಿರುವ ಪೀಠಾಧಿಪತಿಗಳು ಸಮಾಜಕ್ಕೆ ಜಾಗೃತಿಯ, ಸಮಾನತೆ ಮತ್ತು ಶಾಂತಿಯ ಪಣತೊಟ್ಟಿರುತ್ತಾರೆ. ಎಂದಿನಂತೆ ಈ ವರ್ಷದ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತವೆ. ಜನವರಿ 4ರಂದು ಮಡಿವಾಳೇಶ್ವರ ಅಜ್ಜನವರ ಮಹಾರಥೋತ್ಸವ ಜರುಗುತ್ತದೆ. ಶ್ರೀಮಠವು ಯಾವುದೇ ಜಾತಿ ಮತಕ್ಕೆ ಅಂಟಿಕೊಳ್ಳದೆ ಎಲ್ಲ ಸಮುದಾಯದವರನ್ನು ಬರಮಾಡಿಕೊಳ್ಳುತ್ತದೆ. ಗೋರು ಸಂರಕ್ಷಣೆ, ಕೃಷಿ, ವ್ಯಕ್ತಿತ್ವ ವಿಕಸನ ಹಾಗೂ ಹಳ್ಳಿಯ ಸೊಗಡು ಅಲ್ಲದೆ ಡಕ್ಕ ಸಾಹಿತ್ಯ, ಕೂಡದ ಸಂಗಮ ದೇವರ ಅರಿವಳೆ, ಶರಣ ಸಂಘವೇ ಮೊದಲು ವಿಚಾರಗಳ ಕುರಿತು ಅನುಭವ ಗೋಷ್ಠಿಗಳನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸೇರಿ ಈ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸೋಣ. ಉಪ್ಪಾರ ಪತ್ರಿಕೆ ನ್ಯೂಸ್ ಚಾನೆಲ್, ಧಾರವಾಡ. ಇದು ಗರಗ ಮಡಿವಾಳೇಶ್ವರ ಜಾತ್ರೆ ಉತ್ಸವ ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ. ಇದು ಎಷ್ಟು ವಿಜೃಂಭಣೆಯಿಂದ ಅಂದ್ರೆ ಸುಮಾರು 15 ದಿವಸ ಇಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಕಮಿಟಿ ಹಿರಿಯರು, ಟ್ರಸ್ಟಿಗಳು ಎಲ್ಲ ಈ ಗ್ರಾಮದ ಭಕ್ತರೆಲ್ಲರೂ ಕೂಡಿ ಇದು 145ನೇ ವರ್ಷದ ಜಾತ್ರಾ ಮಹೋತ್ಸವ ಏನು 28ನೇ ತಾರೀಕಿಗೆ ಪ್ರಾರಂಭ ಆಗಿದೆ. ಹಗಲು ಮತ್ತು ರಾತ್ರಿ ಕೂಡ ಭಜನಾ ನಿರಂತರವಾಗಿ 15 ದಿವಸನ್ನ ಯಥಾವತ್ತಾಗಿ ಸಾಗಿಸುವಂಥ ಧಾರವಾಡ ಜಿಲ್ಲೆಯಲ್ಲಿ ಏಕಾಏಕಿ ನಗರ ಯಾವುದಂದ್ರೆ ಅದು ಗರಗ. ಅಂಥ ಮಡಿವಾಳೇಶ್ವರ ಜಾತ್ರೆ ಉತ್ಸವನಿಗೆ ವಿಶೇಷ ಕಾರ್ಯಕ್ರಮನ ಆಯೋಜನೆ ಮಾಡಿದೆ. ಈ ಸಲ ಜಾತ್ರೆಯಾಗಿ ಉಳಿಬಾರ್ದು, ಜನರಲ್ಲಿ ಏನಾದರೂ ಪರಿವರ್ತನೆ ಹೊಂದಬೇಕು. ಜಾತ್ರೆ ಮಾಡಿ ನಾವು ಮರೆಯಬಾರ್ದು.
4 ದಿವಸ ವಿಶೇಷ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದೇವೆ ಅಂದ್ರೆ 31ನೇ ತಾರೀಕಿಗೆ ಗೋಗಳ ಸಂರಕ್ಷಣೆ ಕೃಷಿ ಮಹತ್ವವನ್ನು ಕುರಿತು ಪರಮ ಪೂಜ್ಯ ಪ್ರಾಣಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ರು. ಯಾಕೆ ಅಂದ್ರೆ ಅವರಿಗೆ ಯಾಕೆ ಹೇಳಿದೆವು ಅಂದ್ರೆ ಅವರು ಸುಮಾರು 400 ಆಕಳುಗಳನ್ನು ಜವಾರಿ ಆಕಳನ್ನು ಸಾಕಿದ್ದಾರೆ. ಆ ಬಳಿಕ ಸುರೇಶ್ ದೇಸಾಯಿ ಅವರು ಕೃಷಿ ಮಹತ್ವ ಅಂದ್ರೆ ಅವರು ಕೃಷಿಯಲ್ಲೇ ಸಾಧನಾ ಮಾಡಿ ಅವರು ಡಾಕ್ಟರೇಟನ್ನು ಪಡೆದಿದ್ದಾರೆ. ಅಂಥವ್ರದ್ದು 31ನೇ ತಾರೀಕಿನ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು. ಅವರು ಅವತ್ತ ಉಪನ್ಯಾಸ ನೀಡಿದ್ದಾರೆ. 1ನೇ ತಾರೀಕಿಗೆ ಬಹಳ ಒಳ್ಳೆಯ ಕಾರ್ಯಕ್ರಮ ಅದು. ಹಳ್ಳಿಯ ಸೊಗಡು ಜಾನಪದ ಸಾಹಿತ್ಯದಲ್ಲಿ ನಿನ್ನೆಯನ್ನು ಉಪನ್ಯಾಸನ ಕೊಟ್ಟಿದ್ದರು. ನಮ್ಮ ಭಾರತೀಯ ಪರಂಪರೆ ಹೇಗಿತ್ತು, ಕೌಟುಂಬಿಕ ಜೀವನದಲ್ಲಿ ಗಂಡ ಹೆಂಡತಿ ಮಕ್ಕಳು ಹ್ಯಾಂಗಿತ್ತು ಅದನ್ನು ಯಥಾವತ್ತಾಗಿ ಜಾನಪದ ಶೈಲಿಯಲ್ಲಿ ಹಾಡಿ ಅವರು ಉಪನ್ಯಾಸನ ಕೊಟ್ಟಿದ್ದಾರೆ ನಿನ್ನೆ. ಅದಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದವರು ಯಾರು ಅಂದ್ರೆ ಕಾಗವಾಡ ಶಿವಾನಂದ ಮಠದ ಯತೀಶ್ವರಾನಂದ ಮಹಾಸ್ವಾಮಿಗಳು. ಸುಮಾರು ಅಲ್ಲಿ ಗಡಿ ಭಾಗ ಮಿರಜದ ಸಮೀಪ 4,000 ಮಕ್ಕಳನ್ನು ವಿದ್ಯಾರ್ಜನೆ ಮಾಡ್ತಾವ. 200 ಮಕ್ಕಳನ್ನ ಉಚಿತವಾಗಿ ಅವರು ಶಿಕ್ಷಣನ ಕೊಡ್ತಾ ಇದ್ದಾರೆ. ಅಂಥ ಪರಮ ಪೂಜ್ಯರು ದಿವ್ಯ ಸಾನ್ನಿಧ್ಯ ವಹಿಸಿ ನಮ್ಮ ಭಾರತೀಯ ಪರಂಪರೆ ಹೆಂಗಿತ್ತು ಅಂದ್ರೆ ಒಬ್ಬರು ನಿಂದ ಮಾಡೋದಿಲ್ಲ, ಒಬ್ಬರು ನಾಲ್ಗಳದ ಮಾತನಾಡುವುದಲ್ಲ, ಹಗರಾಗಿ ಯಾರ ಬಗ್ಗೆ ಆಲೋಚನೆ ಮನಸ್ಸಿನಾಗ ಸುಳಿಯದೆ ಭಗವಂತನ ಆರಾಧನೆ ಮಾಡುವುದು ನಮ್ಮ ಹಳ್ಳಿಯ ಸೊಗಡು. ಆ ರೀತಿಯಲ್ಲಿ ಅವರು ನಿನ್ನೆ ಉಪನ್ಯಾಸನ ಕೊಟ್ಟಿದ್ದರು. ಇವತ್ತಿನ ದಿವಸ ವ್ಯಕ್ತಿತ್ವ ವಿಕಾಸನೆ. ಮನುಷ್ಯ ಬೌದ್ಧಿಕ ದೈಹಿಕ ಮಾನಸಿಕವಾಗಿ ಬೆಳಿಬೇಕಾಗಿತ್ತು ಅಂದ್ರೆ ವ್ಯಕ್ತಿತ್ವ ವಿಕಾಸ ಆಗ್ಬೇಕಾಗಿತ್ತು ಅಂದ್ರೆ ಮನುಷ್ಯನ ಆಲೋಚನೆ ಹೇಗಿರ್ಬೇಕು, ಮನುಷ್ಯ ಕ್ರಿಯಾತ್ಮಕ ಆಗಿ ತನ್ನ ಯೋಜನೆಗಳು ಏನಿರಬೇಕು ಅಂಥ ಉಪನ್ಯಾಸ ಕೊಡಕ್ಕೆ ಇವತ್ತಿನ ದಿವಸ ಅಶೋಕ್ ಹಂಚಲಿ ಅವರು ಬರ್ತಾರೆ. ಅವರು ನಿರರ್ಗಳವಾಗಿ 1 ತಾಸು 1.5 ತಾಸು ಅದರ ಮ್ಯಾಗ ಮಾತನಾಡ್ತಾರ. ಮನುಷ್ಯ ವ್ಯಕ್ತಿತ್ವ ವಿಕಾಸ ಅಂದ್ರೇನು, ಮನುಷ್ಯ ಬೆಳ್ಕೋತ ಹೋಗ್ಬೇಕೇ ವಿನ ಬೆಳೆದು ಪತನ ಆಗಬಾರ್ದು. ಬೆಳೆದ ಪತನ ಆದಂದ್ರೆ ಅದು ವಿಕಾರ ಅಂತಾರೆ. ವಿಕಾರ ಆಗದೆ ವ್ಯಕ್ತಿತ್ವ ವಿಕಾಸ ಆಕೋತ ಹೋಯ್ತಂದ್ರೆ ಗುರಿಯನ್ನು ತಲುಪ್ತಾನ. ಅಂಥ ವಿಷಯನ ಕುರಿತು ಮಾತನಾಡೋರು ಇವತ್ತ ಅಶೋಕ್ ಹಂಚಲಿ ಸರ್ ಅವರು. ನಾಳೆ 3ನೇ ತಾರೀಕಿನ ದಿವಸ ಕೂಡಲ ಸಂಗಮ ದೇವ ನರಿವಡೆಯ ಶರಣರ ಸಂಘವೇ ಮೊದಲು. ಭಗವಂತ ಹೇಗನ ತಿಳಿಸಿಕೊಡಕ್ಕೆ ಒಬ್ಬರು ಗುರುಗಳು ಬೇಕು. ನಾವು ಸತ್ಯ ದೇವಲೋಕನ ಪ್ರವೇಶ ಆಗ್ಬೇಕಾಗಿತ್ತಂದ್ರೆ ನಮ್ಮ ಮನಸ್ಥಿತಿ ಹೇಗಿರಬೇಕು ಅದನ್ನ ತಿಳಿಸಿಕೊಡೋರು ಅಂದ್ರೆ ಮಹಾತ್ಮರು, ಶರಣರು, ಸಂತರು. ಅದಕ್ಕಾಗಿ ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು. ಹ್ಯಾಂಗ ಗುರು ಮಡೋಳೇಶ್ವರ ಅಜ್ಜವರು ಗರ್ಗದಲ್ಲಿ ಎಂಥ ವ್ಯಕ್ತಿಗಳಂದ್ರೆ ಅವರು ಅವಾಗಿನ ಕಾಲದಾಗ ಬನರಸದ ಪಂಡಿತರು, ಮೇಧಾವಿಗಳು. ಎಲ್ಲ ಪ್ರಶ್ನೆ ಉತ್ತರಗಳು ಎಲ್ಲಿ ಸಿಗ್ತಿತ್ತು ಅಂದ್ರೆ ಗರ್ಗಕ್ಕೆ ಮಡೋಳೇಶ್ವರ ಅಜ್ಜವ್ರಲ್ಲಿ ಬಂದ್ರೆ ಅದನ್ನ ಪ್ರಶ್ನೆ ಉತ್ತರ ಸಿಗ್ತಿತ್ತು. ಯಾಕೆ ಈ ಮಾತನ್ನ ಈ ಸಂದರ್ಭದಾಗ ಹೇಳ್ತೇನೆಂದ್ರ ಭಾರತ ದೇಶಕ್ಕೆ ಸ್ವತಂತ್ರದಲ್ಲಿ ಶಿವಮೊಗ್ಗದ ಕೊಡುಗೆ ಯಾರಂದ್ರೆ ಲೋಕಮಾನ್ ತಿಲಕರದು. ಅಂಥ ಲೋಕಮಾನ್ ತಿಲಕರು ಅಥಣಿಗೆ ಬರ್ತಾರೆ. ಅಥಣಿಗೆ ಬಂದು ಅಲ್ಲಿ ಮುರುಗೇಂದ್ರ ಶಿವಯೋಗಿಗಳಿಗೆ ಭೇಟಿ ಆಗ್ತಾರೆ. ನನಗೆ ಅಧ್ಯಾತ್ಮದ ಸ್ವಲ್ಪ ಚರ್ಚೆ ಮಾಡ್ಬೇಕು, ತಮಗೆ ಸಂವಾದಾತ್ಮಕವಾಗಿ ತಮ್ಮ ಕೂಡ ಚರ್ಚೆ ಅಂದ ಕೂಡಲೇ ಅವರು ನಾನು ಹೇಳೋದೇನು ಅಂದ್ರೆ ಬಸವ ತತ್ವ ಬಸವಣ್ಣವ್ರ ವಚನಗಳನ್ನ ಹೇಳ್ತೀನಿ. ಅದಕ್ಕ ಹೆಚ್ಚಿನ ವಿದ್ಯಾ ಬೇಕಾಗಿತ್ತು ಅಂದ್ರೆ ನೀ ಗದಗಕ್ಕೆ ಹೋಗ್ಬೋದು ಅಥವಾ ಹುಬ್ಬಳ್ಳಿಗೆ ಸಿದ್ಧಾರೂಢರ ಬಳಿ ಹೋಗ್ಬೇಕು ಅಂದಕರೆ ಅವರು ಪುಣ್ಯಾತ್ಮರು ಲೋಕಮಾನ್ ತಿಲಕರು ಇಲ್ಲಿಗೆ ಬರ್ತಾರೆ ಅಂದ್ರೆ ಹುಬ್ಬಳ್ಳಿ ಸಿದ್ಧಾರೂಢರ ಕಡೆ ಬರ್ತಾರೆ. ಆ ಸಿದ್ಧಾರೂಢರಲ್ಲಿ ಬಂದಾಕರೆ ಸಿದ್ಧಾರೂಢರು ಹೇಳ್ತಾರ, ನೋಡು ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘ ಮೊದಲ ಅಂದ್ರೆ ನಾನು ಯಾರ ಇಷ್ಟು ಎತ್ತರಕ್ಕೆ ಬೆಳಿಬೇಕಾಗಿತ್ತು ಅಂದ್ರೆ ಯಾರ ಸಮೀಪ ಹೋಗಿ ವಾಸಿಸಿದಾಕ ನನಗೆ ಈ ಸ್ಥಳನ ಸಿಕ್ತು ಅಂದ್ರೆ ಗರ್ಗದ ಮಡೋಳೇಶ್ವರ ಅಜ್ಜವ್ರ ಬಲ್ಲಿ ಹೋಗು, ಅಲ್ಲಿ ಹೋದೆ ಅಂದ್ರಲ್ಲ ನಿಮ್ಗೆಲ್ಲ ಉತ್ತರ ಸಿಗ್ತದೆ ಅಂತೇಳಿ ಸಿದ್ಧಾರೂಢರು ಇಲ್ಲಿ ಕಳಿಸ್ತಾರೆ ಗರ್ಗದ ಮಡೋಳೇಶ್ವರ ಅಜ್ಜವ್ರಿಗೆ. ಯಾರಿಗೆ? ಲೋಕಮಾನ್ ತಿಲಕರಿ. ಅದಕ್ಕಾಗಿ ಗುರುವಿನ ಮಹತ್ವ ಎಂಥ ದೊಡ್ಡದಂದ್ರ ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು. ಅದನ್ನ ನಾಳಿನ ದಿವಸ ವಿಷಯ ಅದ. ಅದರ ದಿವ್ಯ ಸಾನ್ನಿಧ್ಯ ಯಾರು ವಹಿಸ್ತಾರಂದ್ರ ಜ್ಞಾನಯೋಗ ಆಶ್ರಮದ ಬಸವಲಿಂಗ ಮಹಾಸ್ವಾಮಿಗಳು. ಜ್ಞಾನಯೋಗ ಆಶ್ರಮ ಅಂದ್ರೆ ಸಿದ್ದೇಶ್ವರ ಅಪ್ಪಗಳು ಮತ್ತು ಅವ್ರ ಗುರುಗಳು ಮಲ್ಲಿಕಾರ್ಜುನ ಅಪ್ಪಗಳು ವಾಸಿಸುವ ಸ್ಥಳ ಜ್ಞಾನಯೋಗ ಆಶ್ರಮ. ಅದರದ ಅಧ್ಯಕ್ಷ ಗುರುಗಳು ಬಸವಲಿಂಗ ಮಹಾಸ್ವಾಮಿಗಳು ಬರ್ತಾರ. ಅವರು ಸಾನ್ನಿಧ್ಯ ವಹಿಸಿ ಮಾತನಾಡ್ತಾರೆ ನಾಳಿನ ದಿವಸ. ಅದಕ್ಕೆ ಉಪನ್ಯಾಸ ಕೊಡೋರು ಯಾರು ಅಂದ್ರೆ
DYSP ಬಸವರಾಜ್ ಯಲಗಾರ್ ಅವರು. ವಚನ ಸಾಹಿತ್ಯ ಕನ್ನಡದಾಗ ಇದ್ದದ್ದು ಇಂಗ್ಲೀಷ್ದಾಗ ಅನುವಾದ ಮಾಡಿದವರು. ಅವರು ವಿಜಯಪುರದಲ್ಲಿ DYSP ಆಗಿ ಮೊನ್ನೆನೆ ವರ್ಗಾವಣೆ ಆಗಿ ಗುಲ್ಬರ್ಗಕ್ಕೆ ಹೋಗಿದ್ದಾರೆ. ಅವರು ಬರ್ತಾರೆ. ಆ ಬಳಿಕ ಶಂಭು ಹೆಗಡೆಳ ಅಂತೇಳಿ ವಂಶಪಾಲರು ಇಲ್ಲೇ ಧಾರವಾಡದವರು. ಅವರು ಅದರ ವಚನಗಳನ್ನು ವಿಶ್ಲೇಷಣೆ ಮಾಡಿ ಅವ್ರು ಬಿಡಿಸ್ತಾರೆ. ಮತ್ತೆ ಮುಂದೆ 4ನೇ ತಾರೀಕಿಗೆ ತೇರುತ್ಸವ ಇದೆ. ತೇರುತ್ಸವ ಅಂದ್ರೇನು? ಗರಗದ ಉತ್ಸವ ಇಡೀ ಧಾರವಾಡ ಜಿಲ್ಲೆದಲ್ಲೇ ಏಕಾಏಕಿ ದೊಡ್ಡ ಪ್ರಮಾಣದಾಗ ನಡೆಯುವುದೇ ಅಂದ್ರೆ ಗರಗದ ಉತ್ಸವ, ತೇರುತ್ಸವ. ಎಷ್ಟು ಜನ ಇರ್ತದ? ಲಕ್ಷ ಲಕ್ಷ ಜನ ಅನ್ನಲ್ಲಿ ಬರ್ತದ. ಎಷ್ಟು ಕಣ್ಣು ಬಿಟ್ಟಲೆಲ್ಲ ಜನ ಕಾಣಿಸ್ತದ, ಜನ ಸಾಗರವೇ ಹರಿದು ಬರ್ತದ. ಅಂಥ ತೇರುತ್ಸವ 4ನೇ ತಾರೀಕಿಗೆ ನಡೀತದ. ಆ ತೇರನ್ನು ಎಳೆಯುವಾಗ ಒಬ್ಬರಿಗೆ ತೊಂದರೆ ಆಗುವುದಿಲ್ಲ, ಒಬ್ಬರಿಗೆ ನೋವಾಗುವುದಿಲ್ಲ, ಎಲ್ಲಿ ಹಾನಿ ಆಗುವುದಿಲ್ಲ. ಯಾಕೆ ಹಾನಿ ಆಗುವುದಿಲ್ಲ ಅಂದ್ರ ಅದು ಮಡಳೇಶ್ವರ ಮಹಿಮೆ. ಅದು ಅವರು ಫೋಟೋ ಅನ್ನೋದ್ರಾಗ ಅಥವಾ ಇಟ್ಟು ಮತ್ತು ತೆಳಗಡೆ ಮೂರ್ತಿ ಇಟ್ಟು ಆ ಟೇರನ್ನು ಎಳಿತಾರ. ಅಂತ ದೊಡ್ಡ ಟೇರ್ ಎಷ್ಟು ದೊಡ್ಡದ ಅಂದ್ರ ಇಡೀ ಇಲ್ಲಿ ಧಾರವಾಡ ಜಿಲ್ಲೆದಾಗೆ ಅಷ್ಟು ದೊಡ್ಡ ಟೇರ್ ಇಲ್ಲ ಅದು. ಅಂಥ ದೊಡ್ಡ ಟೇರ್ ಎಳೆದ್ರು ಕೂಡ ಯಾರಿಗೆ ತೊಂದರೆ ಆಗಲಾರಿ ಬರುವುದೇನಂದ್ರ ಅದು ಮಡಳೇಶ್ವರ ಅಜ್ಜವರ ಶಕ್ತಿ. ಅದು 4ನೇ ತಾರೀಕಿಗೆ ಆಗ್ತದ. ಮುಂದೆ 3 ದಿವಸ ಕುಸ್ತಿ ನಡೀತಾವ. ಅಂದ್ರ ನಿಕಾಲಿ ಕುಸ್ತಿ ಅಂದ್ರೆ ಜಂಗಿ ಕುಸ್ತಿ ನಡೀತಾವ. ಆ ಬಳಿಕ ಪಾಯಿಂಟ್ ಕುಸ್ತಿ ನಡೀತಾವ. 3 ದಿವಸ ಯಾಕೆ ಕುಸ್ತಿ ಇಟ್ಟಾರ ಅಂದ್ರೆ ಸಣ್ಣ ಮಕ್ಕಳನ್ನು ಕ್ರೀಡೆಯಲ್ಲಿ ತೊಡಗಬೇಕು. ಯಾರಿಗೆ ಕ್ರೀಡೆಯಲ್ಲಿ ತೊಡಗುತ್ತಾರ ಅವ್ರ ಬೌದ್ಧಿಕ ಮಟ್ಟ, ದೈಹಿಕ, ಮಾನಸಿಕವಾಗಿ ಬೆಳಿತಾರ. ಈ ಮಕ್ಕಳು ಇತ್ತಿತ್ತಲ ಕ್ರೀಡೆಗಳು ಬಿಟ್ಟು ಅವು ನಿರುತ್ಸಾಹ ಆಗಿ ಉತ್ಸಾಹನೇ ಇಲ್ಲ. ಉತ್ಸಾಹ ಬರ್ಬೇಕಂದ್ರೆ ಕ್ರೀಡೆಗಳು ಆಡ್ಬೇಕಂತೇಳಿ 3 ದಿವಸ ಮಲ್ಲವಿದ್ದಂದ್ರೇನು ಕುಸ್ತಿಗಳನ್ನ ಇಟ್ಟದ. ಆ ಕುಸ್ತಿ ಸದುಪಯೋಗನೆಲ್ಲ ಯುವಕರು ತಕ್ಕೋತಾ ಇದಾರ. ಆ ಬಳಿಕ ತದನಂತರ ರೈತ ಅಂದ್ರೆ ನಮ್ಮ ಬೆನ್ನೆಲುಬು, ನಮ್ಮ ಭಾರತ ದೇಶದ ಬೆನ್ನೆಲುಬು ಆತ. ಆ ರೈತ ಉಳಿದ್ರೆ ದೇಶ ಉಳಿತದ. ಅದರಿಂದ ಆತನಿಗೆ ಪ್ರೇರಣೆ ಕೊಡುವುದೇನು ಅಂದ್ರೆ ಎತ್ತುಗಳ ಕಟ್ಟಬೇಕು, ಆಕಳಗಳ ಕಟ್ಟಬೇಕು. ಆಕಳ ಕಟ್ಟಿದ್ರೆ ಎತ್ತುಗಳು ಬರ್ತಾವ. ಆಕಳೇ ಕಟ್ಟಿರ್ಲಿಲ್ಲ ಅಂದ್ರೆ ಎತ್ತುಗಳು ಎಲ್ಲಿ ಬರ್ತಾವ? ಅದಕ್ಕಾಗಿ ಎತ್ತುಗಳ ಕಟ್ಟಬೇಕಾಗಿತ್ತು ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕಲ್ಲ, ಸಾಯಿ ದನ ಕೊಡ್ಬೇಕು. ಹೇಗ ಕೊಡ್ಬೇಕು? ಯಾರು ಎತ್ತುಗಳು ಬೆಳೆಸಿರ್ತಿರ್ತಾರ, ಉಳಿಸಿರ್ತಿರ್ತಾರ, ಬಹಳ ದೊಡ್ಡ ಪ್ರಮಾಣದಾಗ ಬೆಳೆಸಿರ್ತಿರ್ತಾರಲ್ಲ, ಅಂಥ ಎತ್ತುಗಳಿಗೆ ಅವು ಸ್ಪರ್ಧೆಯಲ್ಲಿ 1 ನಂಬರ್ ಬಂದು ಅಂದ್ರೆ ಅವ್ರಿಗೆ ಲಕ್ಷ್ಯ ಅದ 75,000 50,000 ಹಿಂಗಾಗಿ ಸುಮಾರು 15 ಪ್ರೈಜ್ಗಳನ್ನ ಕೊಡಲಾಗ್ತದ. ಅಂಥವ್ರು ನಮ್ಮ ಗರಗದ ಹಿರಿಯರು, ಹಂಗರಿಗೆ ಹಿರಿಯರು, ಈ ಸುತ್ತಮುತ್ತಿನ ಇರುವಂತ ಗ್ರಾಮಸ್ಥರ ಅದಕ್ಕೆ ಸಹಾಯ ಸಹಕಾರ ಮಾಡ್ಯಾರ. ಅದರಿಂದ ಅವ್ರಿಗೆ ನಾನು ಧನ್ಯವಾದ ಹೇಳಿ ಈ ಜಾತ್ರೆಯನ್ನ ಎಲ್ಲರೂ ಯಶಸ್ವಿಗೊಳಿಸುವಲ್ಲಿ ನಮ್ಮ ಅಳಿಲು ಸೇವೆ ಆಗಲಿ ಅಂತ ಹೇಳಿ ಗುರು ಮಡಳೇಶ್ವರ ಅಜ್ಜವರ ಪಾದಗಳಲ್ಲಿ ಬೇಡಿಕೊಂಡು ನನ್ನ 4 ಮಾತನ್ನು ಗುರುಪಾದಕ್ಕೆ ಅರ್ಪಿಸ್ತೀನಿ. ವಿಚಾರ ಏನಾಗಿದೆ? ಮಡೋಳಿ ಅಜ್ಜವ್ರ ವಿಚಾರ ಏನಿತ್ತು ಅಂದ್ರ ಅವ್ರದ್ದು ಬಹಳ ದೇಶದ ಕಳಕಳಿಕೆ ಇತ್ತು ಅವ್ರಿಗೆ. ದೇಶದ ಹಿತವೇ ನನ್ನ ಹಿತಾತ್ ಬೆಳೆದಂತ ಮಹಾನುಭಾವ ಯಾರಿದ್ರು ಅಂದ್ರೆ ನಮ್ಮ ಗರಗದ ಮಡೋಳಿ ಅಜ್ಜವರು. ಕಿತ್ತೂರನ್ನ ಬಿಟ್ಟು ಕಾಶಿಗೆ ಹೋಗಿ ಪಾದಯಾತ್ರೆ, ಅವರು ಅವಾಗಿನ ಕಾಲದಾಗ ಪಾದಾಚಾರ್ಯಾಗಿ ಹೋದ್ರು. ನಾವೆಲ್ಲ ಕೇಳಿದ್ದೆವು. ವಿನೋಬಾ ಭಾವೆ ಅವ್ರದ್ದು, ಮಹಾತ್ಮ ಗಾಂಧಿಯವ್ರ ವಿಚಾರಗಳು ವಿನೋಬಾ ಭಾವೆಯವರನ್ನು ಮೈ ಊಡಿಸಿಕೊಂಡು ಇಡೀ 13 ವರ್ಷ ಭಾರತ ದೇಶದ ಏನು ಪಾದಯಾತ್ರೆ ಮಾಡಿದಾರಲ್ಲ, ಹಂಗ ನಮ್ಮ ಮಡಳೇಶ್ವರ ಅಜ್ಜವರು ಪಾದಯಾತ್ರೆಯನ್ನ ಮಾಡಿದ್ರು. ಪುಣ್ಯಾತ್ಮರು ಎಲ್ಲಿ ಕೊರತೆ ಅದ, ಎಲ್ಲಿ ನೋವದ ಅದನ್ನ ನೀಗಿಸ್ಬೇಕು. ಜನರ ಪ್ರಪಂಚಿಕ ಜೀವನದಿಂದ ಹೊರಗೆ ತಂದು ಆನಂದ ಪಡಿಸ್ಬೇಕು. ಯಾಕೆ? ಶಾಸ್ತ್ರದಿಂದ ಅಧ್ಯಾತ್ಮದಲ್ಲಿ ಬಂದ್ರು ಅಂದ್ರ ಅವರು ಪ್ರಪಂಚದಿಂದ ವಿಮುಖರಾದ್ರು ಅಂದ್ರೆ ಸಂತೋಷವಾಗಿರ್ತಾರ. ಅಂಥ ಕೆಲಸ ಮಾಡಿದವ್ರು ಯಾರು ಅಂದ್ರೆ ನಮ್ಮ ಗರಗದ ಮಡಳೇಶ್ವರ ಅಜ್ಜವರು. ಅವ್ರು ಒಂದೇ ಒಂದು ಕಳಕಳಿಕೆ ಏನಂದ್ರ ಮಕ್ಕಳು ಬೆಳಿತಾರ, ಬುದ್ಧಿ ಬಹಳ ಬೆಳೀತದ. ಆದ್ರ ಅವ್ರಲ್ಲಿ ಏನು ಕೊರತೆ ಆಗ್ತದಂದ್ರ ಹೃದಯ ಬತ್ತಿ ಹೋಗ್ತದ. ಹೃದಯ ಬತ್ತಿ ಹೋಯ್ತಂದ್ರ ಜೀವನ ಬರಿದಾಗ್ತದ. ಹೃದಯ ಬತ್ತಲಾರ್ದಂಗ ಮಾಡ್ಬೇಕಾಗಿತ್ತು ಅಂದ್ರ ಹೃದಯದೊಳಗ ಪ್ರೇಮ ಬೆಳಿಬೇಕು. ಅಂತ ಕೆಲಸ ಇಡೀ ಜೀವನ ತುಂಬಾ ನಮ್ಮ ಮಡಳೇಶ್ವರ ಅಜ್ಜವರು ಮಾಡಿದಾರ. ಎಷ್ಟು ಹೇಳಿದ್ರು ಕಡಿಮೆ. ಅವ್ರಿಗೆ ಅವಾಗಿನ ಕಾಲದಾಗ ವಾಹನಗಳದ ಅನುಕೂಲ ಇಲ್ಲ, ಜನರ ಸಹಾಯ ಸಹಕಾರ ಇಲ್ಲ. ಎಲ್ಲ ಇಲ್ಲದ ಸಮಯದಾಗ ಪ್ರತಿ ಒಂದು ಹಳ್ಳಿಗೆ ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಏಕರಾತ್ರಿ ಸುತ್ತಾಡಿದವ್ರು ಯಾರು ಅಂದ್ರೆ ಪಾದಾಚಾರ ಆಗಿ ಗರಗದ ಮಡಳೇಶ್ವರ ಅಜ್ಜವರು. ಅಂಥವ್ರದ್ದು ದೇಹ ಉದ್ದೇಶ ಏನಿತ್ತು ಅಂದ್ರೆ ಪ್ರತಿ ಒಂದು ಹಳ್ಳಿಗೆ ಹೋಗಿ ಜನರ ಕಷ್ಟದಿಂದ ಪರಿಹಾರ ಮಾಡಿದವರು ನಮ್ಮ ಮಡಳೇಶ್ವರ ಅಜ್ಜವರು. ಬೇರೆ ಬೇರೆ ವಿಚಾರಗಳನ್ನು ಬೇರೆ ಬೇರೆ ಸಮುದಾಯಕ್ಕೆ ಸೇರಿದ ಸಂತರು
ಅವ್ರ ಜೊತೆಗೆ? ಇದು ಒಂದು ಬಹಳ ಮಹತ್ವದ ನಿಮ್ದು ಪ್ರಶ್ನೆ. ಒಬ್ಬೊಬ್ಬರು ಸ್ವಾಮಿಗಳು ಒಂದೊಂದು ತತ್ವಕ್ಕೆ ಸೀಮಿತ ಆಗಿದ್ದಾರೆ. ಕೆಲವೊಬ್ಬರಿಗೆ ಕೇವಲ ಅದ್ವೈತ ಅಷ್ಟೇ, ಕೆಲವರು ಶುದ್ಧ ಅದ್ವೈತ ಅಷ್ಟೇ ಹೇಳ್ತಾರೆ, ಕೆಲವರು ದ್ವೈತ ಅದ್ವೈತ ಅಷ್ಟೇ ಹೇಳ್ತಾರೆ, ಕೆಲವರು ದ್ವೈತಾದ್ವೈತ ಸಿದ್ಧಾಂತ ಅಷ್ಟೇ ಹೇಳ್ತಾರೆ, ಕೆಲವೊಬ್ರು ಶಕ್ತಿ ವಿಶಿಷ್ಟ ಅದ್ವೈತ ಅಷ್ಟೇ ಹೇಳ್ತಾರೆ. ಎಲ್ಲಾ ಸಿದ್ಧಾಂತ ವೇದಾಂತ ಮೈಗೂಡಿಸಿ ಹೇಳಿದಂತ ಏಕೈಕಿ ಮಹಾನುಭಾವರು ಯಾರಂದ್ರೆ ಗರಗದ ಮಡವಳೇಶ್ವರ ಅಜ್ಜವರು. ಇದೇ ಸಿದ್ಧಾಂತಕ್ಕೆ ಮೀಸಲ, ಇದೇ ವೇದಾಂತಕ್ಕೆ ಮೀಸಲ ಅಲ್ಲ, ಎಲ್ಲ ಸರ್ವ ಶಾಸ್ತ್ರಗಳನ್ನು ಪಾರಂಗತ ಮಾಡಿ ಮುಖೋದ್ಗತ ಆಗಿ ಹೇಳಿದಂತ ವ್ಯಕ್ತಿಗಳು ಯಾರಂದ್ರೆ ಮಡವಳೇಶ್ವರ ಅಜ್ಜವರು. ಅಂಥ ಮೇಧಾವಿಗಳೇ ಯಾರೂ ಇರಲಿಲ್ಲ ನಮ್ಮಲ್ಲಿ. ಅಷ್ಟ ಮೇಧಾವಿಗಳು ಅಷ್ಟೇ ಅಲ್ಲ, ಶಾಸ್ತ್ರ ಚರ್ಚೆದಲ್ಲಿ ಒಬ್ಬರಿಗೆ ನೋವಾಗ್ತದ. ನಾನು ಬಹಳ ಓದ್ದೆ, ಆದ್ರೆ ಏನ್ ಮಾಡುದು, ನನಗೆ ನೋವಾಗಿ ಆತ ವ್ಯಥೆ ಪಡಿತಾನ. ಅವಾಗ ಮಡವಳೇಶ್ವರ ಅಜ್ಜವ್ರ ಕಣ್ಣ ಯಾಕೆ ಕಳ್ಕೊಂಡ್ರು ಅಂದ್ರ, ನಾ ಓದಿದ ಜ್ಞಾನ, ನಾ ಮಾಡ್ಕೊಂಡಂತ ವಿದ್ಯಾ ನಿನಗೆ ನೋವು ಕೊಡ್ತಂದ್ರ ನನ್ನ ಕಣ್ಣೇ ಬೇಡ ಅಂತೇಳಿ ಕಣ್ಣು ತೆಗೆಸಿದಂತ ಮಹಾನುಭಾವರು ಯಾರು ಅಂದ್ರೆ ಮಡವಳೇಶ್ವರ ಅಜ್ಜವ್ರು. ಅಂಥ ವ್ಯಕ್ತಿಗಳು ಮಡವಳೇಶ್ವರ ಅಜ್ಜವ್ರು. ಮಡಿವಾಳ ಅಜ್ಜನವರು ಮತ್ತು ಶಿಶುನಾಳ ಶರೀಫರ ಬಾಂಧವ್ಯ ಹೆಂಗಿತ್ತು? ಅದು ಎಷ್ಟು ಪ್ರೇಮ ಇತ್ತು ಅಂದ್ರೆ, ಎಷ್ಟು ವಾತ್ಸಲ್ಯ ಇತ್ತಂದ್ರ ತಾಯಿ ಮಕ್ಕಳ ವಾತ್ಸಲ್ಯ ಅಂತಾರ ಅದಕ್ಕ. ಇದು ಅನುಬಂಧ ಸಂಬಂಧ ಹೆಂಗಿತ್ತು ಅಂದ್ರ, ತಮ್ಮ ಪಲಂಗ ಮಂಚದ ಮ್ಯಾಗ ಕೂತಕರೆ ಮಡವಳೇಶ್ವರ ಅಜ್ಜವರು ಅವ್ರು ಬಂದು ಕೈ ಮುಗಿದು ದೂರ ನಿಲ್ತಾರೆ. ಶಿಶುನಾಳ ಶರೀಫರು ತಾವು ದೊಡ್ಡವ್ರು ಅಂದುಕೊಂಡೆ, ನೀ ಹೆಂಗ ಸಣ್ಣವಾಗ್ತೇವೋ, ನೀನು ದೊಡ್ಡವನೇ, ನೀ ವರಕವಿ ಅಂದ್ರ ಬರೇ ಹಿಂಗ ನೋಡದ ಕೂಡಲೇ ಹಾಡ ಹಾಡ್ತೇವ, ನೀ ಹೆಂಗ ಸಣ್ಣವಾಗ್ತಿ, ನನ್ನ ಪಕ್ಕದಾಗ ಕುಂಡ್ರ ಅಂತೇಳಿ ತಮ್ಮ ಮಂಚದ ಪಕ್ಕದಲ್ಲೇ ಕುಂಡ್ರಿಸ್ಕೊಂಡು ಗುರುಗಳು ಯಾರು ಅಂದ್ರ ಗರಗದ ಮಡವಳೇಶ್ವರ ಅಜ್ಜವ್ರು. ಇನ್ನೊಬ್ರು ಗುರುಗಳು ಹಂಗೆ ಕುಂಡ್ಸಕ್ಕಾಗಲ್ಲ, ಮಗ್ಗಲು ಕುರ್ಚಿ ಹಾಕ್ತಾರ ಅಥವಾ ಸೈಡ್ ಹಾಕ್ತಾರ. ಆದ್ರ ಅಜ್ಜವ್ರದ್ದು ಹೆಂಗಿತ್ತು ಅಂದ್ರೆ ತಮ್ಮ ಪಕ್ಕದಾಗ ಕುಂಡ್ರಿಸಿ ಮಾತನಾಡಿದಂಥವ್ರು ಯಾರಂದ್ರೆ ನಮ್ಮ ಮಡವಳೇಶ್ವರ ಅಜ್ಜವ್ರು, ಶಿಶುನಾಳ ಶರೀಫರ ಜೊತೆ. ಸ್ವಾಮೀಜಿಯವ್ರ ಕಾಲಮಾನ 18ನೇ ಶತಮಾನ ಕೊನೆ ಭಾಗ. ಕೊನೆಗೆ ತಾವು ಸಮಾಜಕ್ಕೆ ಇವತ್ತಿನ ಜಾತಿ ಅಂತ ಬೆದರಾಡ್ತೀವಿ ನಾವು, ಹೌದು, ಏನು ಕೊಡ್ಲಿಕ್ಕೆ ಇದು ಬಹಳ ನೋವು ಅನಿಸ್ತಾ ಇದೆ. ಬಹಳ ಮುಖ್ಯವಾಗಿ ಇದು ನನಗೆ ಅಜ್ಜವ್ರಿಗೆ ಅದು ಮಾಡಿದಂಥ, ಅವರಷ್ಟು ಮಾಡಿದ್ರು ಕೂಡ ಇದು ನನಗೆ ನೋವಾಗ್ತದೆ. ನಾನೇ ನೆನಪು ಮಾಡ್ಕೊಂಡು ಕೆಲವೊಮ್ಮೆ ಹತ್ತಿದೆ ಅದು. ಈ ದ್ವೇಷ, ಜಾತಿಯ ದ್ವೇಷ, ಅಸೂಯ ಇದು ಎಂದೂ ಮನುಷ್ಯನನ್ನು ಉದ್ಧಾರ ಮಾಡೋದಿಲ್ಲ. ಇದು ನಮ್ಮ ಬಾಳೆಗೆ ಬೆಳಕು ಸಿಗಬೇಕಾಗಿತ್ತು ಅಂದ್ರ, ನಮ್ಮ ಜೀವನಕ್ಕೆ ಪ್ರೇರಣೆ ನೀಡಬೇಕಾಗಿತ್ತು ಅಂದ್ರ, ಜಾತಿ ಪಂಥ ಧರ್ಮ ಇವೆಲ್ಲ ಸಂಪ್ರದಾಯನ ಕಡೆಗಿಡಬೇಕು, ದೇಶ ಒಂದುಗೂಡಿಸಬೇಕಾಗಿತ್ತು ಅಂದ್ರ, ನಾವು ಭಾರತ್ ಅನ್ನುವ ಭಾವ ಇತ್ತು ಅಂದ್ರೆ ಮನಸ್ಸಿನಾಗ ಈ ಜಾತಿ ಭೇದನ ಹೋಗ್ತದೆ ವಿನ ಮನುಷ್ಯನಿಗೆ ದೂರದೃಷ್ಟಿ ಇರಬೇಕು. ಈ ಸಮಯದಾಗ ನಾವು ಜಾತಿ ವಿಷಯನ ಬೀಜನ ಬಿತ್ತುಕೊಂಡೇವಂದ್ರ ದೇಶದಲ್ಲಿ ಬಹುವತ್ತಲ್ಲಿ ಏಕತ್ವ ತರಕ್ ಆಗೋದಿಲ್ಲ. ಬಹುವತ್ತಲ್ಲಿ ಏಕತ್ವ ಬರಬೇಕಾಗಿತ್ತು ಅಂದ್ರೆ ಜಾತಿಯನ್ನು ಮರೆತು ಕಾರ್ಯನಿರ್ವಹಿಸುವ ಕೆಲಸ ಈ ಗರಗದ ಮಠದಿಂದ ನಾನು ಮಾಡ್ತೇನೆ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೆ. ಇದು ಹೆಸರು ಬರಕ್ಕೆ ಜಗದ್ಗುರು ಮಡವಳೇಶ್ವರ ಅಜ್ಜವರು ಮೊದಲನೇ ಗುರುಗಳವ್ರಿ ಈ ಕರ್ತೃಗದಿಗೆ. ಆ ಬಳಿಕ ಚನ್ನಬಸವ ಸ್ವಾಮಿಗಳು ಅಂತೇಳಿ 2023ದಾಗ ಅವ್ರ ದೇಹನ ಬಿಡ್ತಾರೆ. ಅವ್ರ 4ನೇ ಪೀಠಾಧಿಪತಿಗಳು. ನಾನು 5ನೇ ಉತ್ತರಾಧಿಕಾರಿ ಆಗಿದೆ, ಇನ್ನೂ ಪಟ್ಟಾಧಿಕಾರಿ ಮಾಡಿಲ್ಲ, ಮಾಡಬೇಕಾಗಿದ್ದು. ನಾನು 5ನೇ ಪೀಠಾಧಿಕಾರಿ ಆಗ್ತೀನಿ. ಮಡಿವಾಳಜ್ಜನವರು ಯಾವ ತತ್ವದಂತೆ ಬರ್ತಿದ್ರು? ಅವರು ಶಿವತತ್ವ, ಶಿವ ಸಂಪ್ರದಾಯ. ಯಾಕೆಂದ್ರೆ ಮುಖದಲ್ಲಿ ಪಂಚಮುಖದ ಶಿವ ಶ್ರೇಷ್ಠ, ಆ ಶಿವನ ಆರಾಧನೆ ಮಾಡಿದವರು ಮಡವಳೇಶ್ವರ ಅಜ್ಜವರು. ಬಸವಣ್ಣನನ್ನ ಲಿಂಗ ಪೂಜೆ ಮಾಡಿದ್ದಾರೆ. ವಿಭೂತಿ, ಲಿಂಗ, ರುದ್ರಾಕ್ಷಿ ಇವೆಲ್ಲ ಪಾದೋದಕ ಪ್ರಸಾದ ಇವೇನ್ ಅದಾವ ಇವೆಲ್ಲ ಬಸವಣ್ಣನವರು ತತ್ವಗಳನ್ನು ಮೈಗೂಡಿಸಿಕೊಂಡಿದ್ದರು ಮಡವಳೇಶ್ವರ ಅಜ್ಜವರು. ಕಿತ್ತೂರು ಚೌಕಿ ಮಠದೊಳಗ ಇವರು ಬಾಳೆವನದೊಳಗ ಹಿಂದೊಬ್ರು ಸ್ವಾಮಿಗಳಿದ್ರು, ಮುದಿ ಮಡಿವಾಳ ಸ್ವಾಮಿಗಳು ಅಂತೇಳಿ. ಅವರು ತಪಸ್ ಮಾಡ್ತಿದ್ರು. ಏನಕ್ಕೆ ತಪಸ್ ಮಾಡ್ತಿದ್ರು ಅಂದ್ರ ಅವ್ರಿಗೆ ಮಠಕ್ಕೆ ಮುಂದಿನ ಉತ್ತರಾಧಿಕಾರಿ ಬೇಕಾಗಿತ್ತು ಅಂತೇಳಿ, ಒಂದು ಒಳ್ಳೆಯ ಒಂದು ಸಂಸ್ಕಾರವುಳ್ಳಂತ ಮರಿಬೇಕು ಅಂತೇಳಿ ಪರಮಾತ್ಮನ ಕುರಿತು ತಪಸ್ ಮಾಡ್ತಿದ್ರು. ಅವ್ರ ತಪಸ್ಸಿನ ಫಲವಾಗಿ ಅಲ್ಲಿ ಪರಮಾತ್ಮ ವೀರಭದ್ರ ದೇವರನ್ನ ಮಡಿವಾಳೇಶ್ವರನ ಅವತಾರ ಮಾಡಿ ಆ ಸ್ಥಳಕ್ಕೆ ಕಳಿಸಿರ್ತಾರ. ಅದ ಹಿನ್ನೆಲೆ ಹೇಳ್ಬೇಕಂತಂದ್ರೆ ಶಾರ್ಟ್ ಅಂತೀರಿ ನೀವು.
ಆ ಬಾಳೆ ಎಲೆ ಮೇಲೆ ಅವ್ರು ಆಡ್ತಿರ್ತಾರೆ. ಅವಾಗ ನಾಗರ ಹಾವು ಅಂತ ಬಂದು ಅವ್ರಿಗೆ ಸರ್ಪಗಾವಲಾಗಿರ್ತದೆ. ಆ ಸರ್ಪಗಾವಲು ಆದ ಟೈಮ್ನಾಗ ಯಥಾ ಪ್ರಕಾರ ಇವರು ದಿನ ಬೆಳಗ್ಗೆ ಪೂಜಾಕ ತಮಗ ಬಿಲ್ಲು ಪತ್ರಿ ಪುಷ್ಪ ಇಂಥವೆಲ್ಲ ತೊಗೊಂಡು ಬರಾಕ ಹೋಗಿರ್ತಾರ. ಅವಾಗ ಅಲ್ಲಿ ಆ ಬಾಳೆ ಎಲೆ ಮೇಲೆ ಶಿಶು ಆಡ್ತಿರ್ತೈತಿ. ಆದ್ರೆ ಇವ್ರ ಲಕ್ಷ್ಯ ಆ ಕಡೆ ಹೋಗೋದಿಲ್ಲ. ಇವ್ರು ಯಥಾ ಪ್ರಕಾರ ಪತ್ರಿ ತೊಗೊಂಡು ಬರ್ತಿರ್ತಾರ. ಆದ್ರೆ ಇವ್ರ ಗಮನ ಸೆಳೆಯುವುದ್ರ ಸಲುವಾಗಿ ಮಡಿವಾಳೇಶ್ವರರಾಗಿರ್ತಕ್ಕಂಥ ಕೂಸು ಅಳಾಕ್ ಶುರು ಮಾಡ್ತೈತಿ. ಅಳಾಕ್ ಹತ್ಕೊಳ್ಳಿ ಅಂತಂದ್ರ ಅಲ್ಲೇ ಇವರು ಲಕ್ಷ ಹೋಗ್ತೈತಲ್ಲ, ಆ ಕೂಸು ಅಳು ಧ್ವನಿ ಹಿಡ್ಕೊಂಡ್ ಆ ಕಡೆ ಹೋಗ್ತಾರ. ಅಲ್ಲಿ ಬಾಳೆ ಎಲೆ ಮ್ಯಾಲ ಕೂಸು ಆಡೋದು ನೋಡ್ತಾರ. ಇಂಥ ಒಂದು ವೇಟ್ ಕೂಸು ಬಾಳೆ ಎಲೆ ಮೇಲೆ ಐತಂದ್ರ ಬಾಳೆ ಎಲೆ ಮುರಿಬೇಕಾಗಿತ್ತು, ಕೆಳಗೆ ಬೀಳ್ಬೇಕಾಗಿತ್ತು. ಕೂಸು ಬೀಳಿಲ್ಲ, ಬಾಳೆ ಎಲೆ ಮೇಲೆ ಅಂತರ್ಲೆ ಐತೆ ಅಂತಂದ್ರೆ ಇದು ದೇವ ಶಿಶು ಅಂತ ಹೇಳಿ ಕಸಿಂದ ಅವ್ರು ವಿಚಾರ ಮಾಡಕತ್ತಾಗ ಅವ್ರಿಗೆ ಹಿಂದಿನ ದಿನ ಕನಸು ಬಿದ್ದದ್ದು ನೆನಪಾಗ್ತದೆ. ಇಲ್ಲಿ ಏನು ದೃಶ್ಯ ಕಣ್ಣಿಗೆ ಈಗ ಸದ್ಯ ಈಗ ನ್ಯಾಚುರಲ್ ಆಗಿ ಕಂಡಿರ್ತಾರಲ್ಲ, ಅದೆಲ್ಲ ಸೀನ್ ಅವ್ರ ಕನಸಿನಾಗ ಆಗಿರ್ತದೆ. ಅವು ಕನಸಿನಾಗ ಆಗಿದ್ದ ಇದೆಲ್ಲ ಐತಿ. ಅದ ಕೂಸು ಇದು ಅಂತ ತಿಳ್ಕೊಂಡ್ ಕೆಸಿಂದ ಅವರು ಎತ್ಕೊಳಕ್ ಹೋಗ್ತಾರ. ಅದು ಹಾವು ಸರಿದಿಲ್ಲ. ಅವಾಗ ಹಸಿರಿನವಣೆ ಆಗ್ತದೆ. ಈ ಶಿಶುವನ್ನು ನೀನು ಸರಿಯಾಗಿ ಜೋಪಾನ ಮಾಡ್ತಾನೆ ಅಂತಂದ್ರ ಎತ್ಕೋ, ಇಲ್ಲ ಅಂತಂದ್ರ ಎತ್ಕೋಬೇಡ ಅಂತ ಹೇಳಿ ಕೆಸಿಂದ ಅಂತ ಅಂದ್ಕೊಳ್ಳಿ ಅಂತಂದ್ರ ಅವಾಗ ಇವ್ರು ಹೇಳ್ತಾರ, ಗುರುಗಳು ತಪಸ್ ಮಾಡಿದವರು, ನಾ ಇರುತನ ಜೋಪಾನ ಮಾಡ್ತಾನಿ, ನಾ ಇರಲ್ಲದ ಕಾಲಕ್ಕೆ ನಾ ಏನ್ ಮಾಡ್ಲಿ ಅಂತೇಳಿ ಆ ಹಸಿರಿರುವಾಣಿಗೆ ಉತ್ತರ ಮಾಡ್ತಾರ. ಅವಾಗ ನೀ ಇರುತನ ಮಾಡು, ಇಲ್ಲದ ಕಾಲಕ್ಕೆ ಮುಂದಿಂದ ಮುಂದೆ ಅಂತೇಳಿ ಅಂತ ಅನ್ನುವಂಥ ಮಾತು ಬರ್ತೈತಿ. ಅವಾಗ ನಾ ಇರುತನ ಜೋಪಾನ ಮಾಡ್ತೇನೆ ಅಂತ ಅಂದ್ಕೊಳ್ಳಿ ಅಂದ್ರೆ ಆ ಸರ್ಪ ಹೋಗ್ಬಿಡ್ತೈತಿ. ಆ ಕೂಸು ಎತ್ಕೊಂಡ್ ಕಸಿಂದ ಮಠಕ್ಕೆ ಬಂದ ಇಲ್ಲಿ ಪಾಲನೆ ಪೋಷಣೆ ಮಾಡೋದು ಕಷ್ಟ ಆಗ್ತೈತಿಲ್ಲ ಅಂತ ತಿಳ್ಕೊಂಡು ಅರಮನೆಗೆ ತೊಗೊಂಬರ್ತಾರ. ಅರಮನೆಗೆ ರಾಜ ಮಲಸರ್ಜ, ರಾಣಿ ಚೆನ್ನಮ್ಮ, ರುದ್ರಮ್ಮ ಇವರೆಲ್ಲ ಇರ್ತಾರ. ಅಲ್ಲಿ ತೊಗೊಂಬಂದು ಕೊಟ್ಕೊಳ್ಳಿ ಅಂತಂದ್ರೆ ಅವ್ರಿಗೆ ಬಹಳ ಎಲ್ಲ ಖುಷಿ ಆಗ್ತೈತಿ. ತೊಟ್ಟಿಲೊಳಗೆ ಹಾಕಿ ನಾಮಕರಣ ಮಾಡ್ತಾರ. ಏನಂತ ನಾಮಕರಣ ಮಾಡೋನು ಅಂತೇಳಿ ಅಂತನೋ ವಿಚಾರದೊಳಗ ರಂಗಿ ಚೆನ್ನಬಸವ ಶಾಸ್ತ್ರಿಗಳಂತೇಳಿ ಆಸ್ಥಾನದ ಒಂದು ಗುರುಗಳು ಅವ್ರು ಅವಾಗ ಹೇಳ್ತಾರ, ಇದು ಹೆಂಗ್ ಸಿಕ್ತಿ ಏನಾಯ್ತು ಅಂತೇಳಿ ಎಲ್ಲ ಅವ್ರನ್ನ ಕತಿ ಕೇಳ್ತಾರ. ಅವಾಗ ಹಿಂಗ ಆಗೈತಿ ಅಂತ ಹೇಳಿಕೆಸಿಂದ ಹಿನ್ನೆಲೆ ಆ ದೇವ ಶಿಶು ಬಾಳೆ ಎಲೆ ಮೇಲೆ ಸಿಕ್ಕೈತೆ ಅಂತ ಅನ್ನೋದನ್ನ ಹೇಳಿದ ಕೂಡಲೇ ಅಂದ್ರೆ ಅವಾಗ ಅವ್ರು ಏನ್ ಹೇಳ್ತಾರ ಅಂತಂದ್ರ, ಬಾಳೆ ಎಲೆ ಮೇಲೆ ಸಿಕ್ಕೈತೆ ಅಂದ್ರೆ ಇದನ್ನಕ್ಕ ಬಾಲ ಮಡಿವಾಳ ಅಂತೇಳಿ ಹೆಸರು ನಾಮಕರಣ ಮಾಡೋಣ ಅಂತೇಳಿ. ಅದು ಕೂಸು ಸಣ್ಣದ ಇರುವುದರಿಂದ ಬಾಲ ಅಂತ ಬಂತು. ಬಾಳೆ ಎಲೆ ಮೇಲೆ ಆಡ್ತಾ ಇರೋದ್ರಿಂದ ಬಾಲ ಮಡಿವಾಳ, ಮಡಿಯಿಂದ ಜನಿಸಿದವ, ಯಾವ ತಾಯಿಯ ಗರ್ಭಕ್ಕೆ ಅಂಟುಕೊಂಡವಲ್ಲ, ಇದು ದೇವ ಶಿಶು ಅಂತ ತಿಳ್ಕೊಂಡ ಅವಾಗ ಬಾಲ ಮಡಿವಾಳ ಅಂತೇಳಿ ನಾಮಕರಣ ಮಾಡ್ತಾರ. ಅಲ್ಲಿಂದ ಕಿತ್ತೂರೊಳಗ ಅರಮನೆಯೊಳಗ ರಾಜರ ಮಕ್ಕಳು ಕೂಡ ಪಾಲನೆ ಪೋಷಣೆಯೊಂದಿಗೆ ಆಡ್ತಾ ಬೆಳೀತಾ ದಿನ ದಿನಕ್ಕೆ ಬೆಳಕ್ ಪ್ರಾರಂಭ ಮಾಡ್ತಾರೆ. ಕಿತ್ತೂರೊಳಗ ಅವರು ದಿನ ದಿನಕ್ಕೆ ಅವರು ಬಿದಿಗೆ ಚಂದ್ರನಂತೆ ಬೆಳೀತಿದ್ರು ಅಂತ ಅನ್ನೋ ಒಂದು ಬಾಲ ಮಡಿವಾಳ ಇರ್ತಾರ. ಅಲ್ಲಿ ಕೆಲವೊಂದು ಪವಾಡಗಳನ್ನು ಮಾಡ್ತಾರೆ. ಬಾಲ್ಯದಲ್ಲಿ ಪವಾಡ ಮಾಡ್ತಾರ. ಒಂದೇನೋ ಗಿಳಿ ಇರ್ತೈತೆ ಅಲ್ಲಿ, ಆ ಗಿಳಿ ಬೇಕಂತೇಳಿ ಹಠ ಮಾಡ್ತಾರ. ಗಿಳಿ ಬೇಕು ಅಂತೇಳಿ ಹಠ ಮಾಡಿದ ಕೂಡಲೇ ಅಂತಂದ್ರ ಆ ರಾಜ ಏನ್ ಮಾಡ್ತಾನ, ಅವ್ರೆಲ್ಲರೂ ಅಲ್ಲಿ ತಮ್ಮ ಸಿಬ್ಬಂದಿ ಕರೆಸಿ ಆ ಗಿಳಿ ಹಿಡ್ಕೊಂಬಂದ್ ಕೇಸಿಂದ ಕೊಡ್ರಿ ಅಂತಂತಾರ. ಅವ್ರು ಕಷ್ಟಪಟ್ಟು ಕೇಸಿಂದ ಗಿಳಿ ಹಿಡ್ಕೊಂಬಂದ್ ಕೇಸ್ ಕೊಡ್ತಾರ. ಅಲ್ಲಿ ಗಿಳಿ ಹಿಡ್ಕೊಂಬಂದ್ ಕೂಡಲೇ ಮಡಿವಾಳೇಶ್ವರ ಸ್ಪರ್ಶ ಆಕತಿ. ಮಡಿವಾಳ ಜನ ಸ್ಪರ್ಶ ಆದ ಕೂಡಲೇ ಅಂತಂದ್ರ ಅದ್ ಏನಾಗ್ತೈತಿ ಅಂತಂದ್ರ ಮನುಷ್ಯ ಆಕತಿ. ಮನುಷ್ಯ ಅಂತಂದ್ರ ಇಲ್ಲಿ ಭೂಲೋಕದ ಮನುಷ್ಯ ಅಲ್ಲ, ಅದು ಗಂಧರ್ವ. ಯಾವುದೋ ಒಂದು ಶಾಪದಿಂದ ಗಿಳಿ ರೂಪ ತಾಳಿರ್ತೈತಿ. ಇಂಥ ಜಗದೊಳಗೆ ನೀನು ವಾಸ ಮಾಡು, ಅಲ್ಲಿ ಇಂಥ ಒಬ್ಬ ವ್ಯಕ್ತಿ ಬರ್ತಾನ, ಅವನ ಸ್ಪರ್ಶದಿಂದ ನಿನ್ನ ಶಾಪ ವಿಮೋಚನೆ ಆಗ್ತೈತಿ ಅನ್ನುವಂಥದ್ದು ಇರ್ತೈತಿ. ಅವ್ರು ಮುಟ್ಟಿದ ಕೊಳ್ಳಿ ಅಂತಂದ್ರೆ ಅದು ಗಂಧರ್ವಕ್ಕನ ಹಿಂಗೈತಿ, ನಾ ಇಂಥ ಒಂದು ಕಾರಣಕ್ಕಾಗಿ ನನಗೆ ಶಾಪ ಇತ್ತು, ಆ ಶಾಪ ವಿಮೋಚನೆ ಆಗ್ತೈತಿ, ಇಲ್ಲಿ ಇರು ಅಂತ ಹೇಳಿದ್ರೆ ನನಗೆ ಅದಕ್ಕೆ ನಾ ಇಲ್ಲೇದೇನಿ. ಈ ಮಹಾತ್ಮರ ಪಾದ ಸ್ಪರ್ಶದಿಂದ ನನಗೇನಾತಂತಂದ್ರೆ ನಂದು ಒಂದು ಹಿಂದೆ ಏನೋ ಒಂದು ಕರ್ಮದಿಂದ ಮಾಡಿರ್ತಕ್ಕಂಥ ಶಾಪ ವಿಮೋಚನೆ ಆಯ್ತು, ನಾನು ಧನ್ಯನಾದೆ ಅಂತ ಹೇಳಿ ತಿಳ್ಕೊಂಡ್ ಕೇಸಿ ನಾವು ಹೋಗ್ತಾನ. ಹಂಗ ಇದೇ ಪ್ರಕಾರ ಪವಾಡಗಳನ್ನು ಮಾಡ್ಕೊಂಡ್ ಬರ್ತಿರ್ತಾರ. ಕೊನೆ ಭಾಗಕ್ಕೆ ಬಂದ ಕೇಸಿಂದ ಮಲಸರ್ಜ ದೇಸಾಯ ತೀರ್ಕೊಂಡ ಮೇಲಿಂದ ಅಲ್ಲಿ ಶಿವಲಿಂಗ ರುದ್ರ ಸರ್ಜಾಂಗ ಅಂತೇಳಿ ಅವಾಗ ಬಾಪು ಸಾಹೇಬನ್ ಅಂತೇಳಿ ಇನ್ನೊಂದು ನಾಮಕರಣ ಇರ್ತೈತಿ. ಅವರು ಮಡಿವಾಳ ಅಜ್ಜರು ಈ ತರ ಎಲ್ಲದರೊಳಗೂ ಆಟ ಪಾಠದೊಳಗೆ ಬಂತು, ಏನು ಬಂತು, ವಿದ್ಯಾದೊಳಗೆ ಬಂತು, ಎಲ್ಲದರೊಳಗೂ ಎತ್ತಿದ ಕೈ ಇರ್ತಾರ. ಅದಕ್ಕೆ ಅವಾಗ ಮಾತ್ಸರ್ಯ ಇರ್ತೈತಿ. ಎಲ್ಲದ್ರಾಗ ನಮ್ಗಿಂತ ಮುಂದದಾನ, ಇವನ್ನ ಎಲ್ಲರೂ ಪ್ರೀತಿ ಮಾಡ್ತಾರ, ಇವ್ ಎಲ್ಲಿಂದನೋ ಬಂದವ, ಬಿಕಾರಿ ಅದಾನ, ಇವ್ ಯಾರು ತಂದೆ ತಾಯಿ ಇಲ್ಲ ಅಂತನ್ನೋ ಕಾರಣಕ್ಕ ಅವ ನಾ ರಾಜನ ಮಗ ಅದೇನಿ, ನನಗೆ ಇಷ್ಟೆಲ್ಲಾ ಅನುಕೂಲತೆಗಳಿದಾವ, ನನ್ನ ಯಾರು ಪ್ರೀತಿ ಮಾಡೋದಿಲ್ಲ, ನನಗೆ ಯಾರು ಗೌರವಿಸೋದಿಲ್ಲ, ಎಲ್ಲಾ ಸತ್ಕಾರ ಸಮಾರಂಭಗಳನ್ನ ಏನೆಲ್ಲಾ ಪುರಸ್ಕಾರಗಳನ್ನ ಇವಾಗ ಕೊಡ್ತಾರಲ್ಲ ಅಂತೇಳಿ ಮಾಸ್ತರ್ಯ ಬಂದಿರ್ತೈತಿ. ಅದಕ್ಕೆ ಅವ ಅಧಿಕಾರಕ್ಕೆ ಬಂದಿರ್ತಾನ. ಅವಾಗ ಮಲಸರ್ಜ ದೇಸಾಯಿ ತೀರ್ಕೊಂಡ ಮೇಲಿಂದ ಅಧಿಕಾರ ಬಂದ್ಕೊಳ್ಳಿ ಅಂತಂದ್ರ ಇವ್ರು ಬೇರೆದವ್ರನ್ನ ಈ ಮಟ್ಟಕ್ಕೆ ಪಟ್ಟು ಕಟ್ಟಬೇಕು ಅಂತ ಹೇಳಿ ತಿಳ್ಕೊಂಡ ಅವ್ರು ಬಹಳಷ್ಟು ಪ್ರಯತ್ನ ಮಾಡ್ತಾರ. ಅವ್ರು ಏನೆಲ್ಲ ಪರೀಕ್ಷೆಗಳನ್ನ ಮಾಡ್ತಾರೆ ಎಲ್ಲದ್ರೊಳಗೂ ಗೆಲ್ತಿರ್ತಾರ. ಅವ್ರು ಜಿತೇಂದ್ರ ಪರೀಕ್ಷೆ ಅನ್ನೋದಾತು, ಕಾಶಿ ಗಂಗಾಚಲ ತರಕ್ ಹೋಗೋದು ಅನ್ನೋದಾತು, ಏನೇ ಪರೀಕ್ಷೆ ಮಾಡಿದ್ರೆ ಅದ್ರೊಳಗೆ ಗೆಲ್ತಾರ. ಅದಕ್ಕೆ ಇವ್ರು ಮೋಸದಿಂದ ಇವ್ನ ಪಟ್ಟು ಕಟ್ಟಬೇಕಂತ ತಿಳ್ಕೊಂಡ ಮತ್ತೊಂದ್ಸಲ ನಿಮ್ ಪಟ್ಟಾಧಿಕಾರಕ್ಕೆ ಗಂಗಾ ಜಲ ತರಾಕ್ಬೇಕು. ಅದಕ್ಕೆ ಬೇರೆ ಯಾರಿಗೆ ಅಲ್ಲಿ ಹೋಗಾಕ ಸಮರ್ಥರ ಅದಾರ, ಆ ಕೆಲಸ ಮಾಡಕ್ ನೀವ ಸಮರ್ಥರ ಇದ್ರಿ, ಅದ್ರ ಸಲುವಾಗಿ
ನೀವು ಹೋಗಿ ಅಲ್ಲಿ ಗಂಗಾಜಲ ತಗೊಂಬರ್ರಿ ಅಂತ ಹೇಳಿ ಕೇಸಿಂದ ಕಳಿಸ್ತಾರ. ಅವ್ರನ್ನ ಕಳಿಸಿ ಇಲ್ಲೇ ಗಂದಿವಾಡದ ಗುರುಸಿದ್ಧ ಸ್ವಾಮಿಗಳು ಅಂತೇಳಿ ಅವ್ರು ಕರ್ಕೊಂಬಂದ ಕಿತ್ತೂರಕ್ಕೆ ಕಲ್ಮಠಕ್ಕೆ ಪಟ್ಟು ಕಟ್ತಾರೆ. ಆ ಪಟ್ಟಾಧಿಕಾರ ಆದ್ಮೇಲಿಂದ ಅವ್ರು ಕಾಶಿಯಿಂದ ಗಂಗಾಜಲ ತಗೊಂಡು ವಾಪಸ್ ಬರ್ತಾರೆ. ಬರಕತ್ತ ದಾರ್ಯಾಗ ಅವ್ರಿಗೆ ಅಜ್ಜವ್ರಿಗೆ ಗೊತ್ತಾಕತ್ ಮಡಿವಾಳ ಅಜ್ಜವ್ರಿಗೆ ಇವ ಇಂಥ ಕಾರ್ಯಗಳನ್ನು ಮಾಡ್ಯಾನ, ಬೇರೆದನ್ನ ಪಟ್ಟು ಕಟ್ಟ್ಯಾನ ಅಂತ ಹೇಳ್ಕೊಂಡು ಹಿಂಬಾಲ್ ಕರ್ಕೊಂಡು ಹೋಗಿರ್ತಾರೆ ಬೆಳವಡ್ಡಿ ಬಸಲಿಂಗಪ್ಪ ಅಂತೇಳಿ. ಇದನ್ನ ತಗೊಂಡು ಹೋಗಪ್ಪ ಅಂತ ಇನ್ನೂ ತೀರ್ಥಾನ ನಾ ಆಮೇಲೆ ಬರ್ತೇನೆ ಅಂತೇಳಿ ಅವ್ನ ಕೈಯಾಗ ಕೊಟ್ಟು ಕಿತ್ತೂರಿಗೆ ಕಳಿಸಿ ಇವರು ಸೀದಾ ಉಳಿವಿಗೆ ಹೋಗಿ ಉಳಿವಿಂದ ವಾಪಸ್ ಬರ್ತಾರ. ಬರುವತ್ತ ಉಳಿಯಲ್ಲಿ ಪಟ್ಟು ಕಟ್ಟಿರ್ತಾರ, ಅದನ್ನ ನೋಡ್ತಾರ. ನೋಡಿದ ಕೂಡಲೇ ಅಂತಂದ್ರೆ ಗಂದಿವಾಡ ಗುರುಸಿದ್ಧ ಸ್ವಾಮಿಗಳು ಬಂದು ಪಾದಕ್ಕೆ ನಮಸ್ಕಾರ ಮಾಡಿ, ಅಪ್ಪ ನನ್ನ ತಪ್ಪ ಅದನ್ನ ತಪ್ಪನ್ನು ಕ್ಷಮಿಸು, ನೀವು ರಾಜಾಜ್ಞೆ ಅಂತ ನಾನು ಪಟ್ಟು ಕುಂತೇನೆ, ನಾ ಆಸೆ ಪಟ್ಟು ಬಂದವಲ್ಲ, ನಾ ಈ ಮಠಕ್ಕೆ ಒಲ್ಲೆವಲ್ಲ, ನೀವು ಬರುತ್ತಾನ ಅಂತೇಳಿ ನಿಮ್ಗೆ ಹೇಳಿ ಹೋಗ್ಬೇಕಂತೇಳಿ ಕುಂತೇನೆ ಅಂತೇಳಿ ಭಾಳಷ್ಟು ಅವರು ದೈನ್ಯತೆಯಿಂದ ಬೇಡ್ಕೋತಾರ ಮಡಿವಾಳ ಅಜ್ಜರಿಗೆ. ಹಂಗನ್ಕೊಲ್ಲೆ ಇಲ್ಲಪ್ಪ ಅದ ಕಾರ್ಯ ಆಗ್ಬೇಕಾಗೈತಿ, ನೀನು ಕುಂತಿದ್ದು ಬರೋಬರಿ ಐತಿ, ನಾನು ಈ ಪಟ್ಟಕ್ಕೆ ಆಸೆ ಮಾಡಿ ಬಂದವಲ್ಲ, ಈ ಮಠಕ್ಕೆ ಆಸೆ ಮಾಡಿ ಬಂದವಲ್ಲ. ಇದು ಏನಪ್ಪಾ ಅಂತಂದ್ರೆ ಮಠದಿಂದ ಘಟ ಬೆಳಗಬಾರದು, ಘಟದಿಂದ ಮಠ ಬೆಳಗಬೇಕು. ನಾನು ಜಗತ್ ಸಂಚಾರಕ್ಕಾಗಿ ಬಂದೇನಿ, ಈ ಮಠದಾಗ ಇದ್ದ ಈ ಮಠ ಉದ್ಧಾರಿಸಿ ಮಾಡಬೇಕು, ಈ ಮಠಕ್ಕೆ ಅಧಿಕಾರ ಆಗ್ಬೇಕು ಅಂತೇಳಿ ನಾ ಬಂದವಲ್ಲ, ಇದಕ್ಕೆ ಯೋಗ್ಯತೆ ನೀನೇ ಇದು ಮುಂದುವರ್ಸ್ಕೊಂಡು ಹೋಗು ಅಂತೇಳಿ ಕಿತ್ತೂರು ಬಿಟ್ಟಿಗೆಸಿಂದ ಹೊರಗೆ ಬರ್ತಾರ. ಶಾಪ ಮಲ್ಲಿಸರ್ಜಿ ದೇಸಾಯಿ ತೀರ್ಕೊಂಡ ಮೇಲಿಂದ ಬಾಪು ಸಾಹೇಬ್ ಅದಾನಲ್ಲ, ಬಾಪು ಸಾಹೇಬ್ ಏನ್ ಮಾಡ್ತಾನೆ, ಇವ್ನು ಹೊರಗೆ ಹಾಕ್ತಿರ್ತಾರ. ಹೊರಗೆ ಹಾಕಿದ ಕೂಡಲೇ ಅಂತಂದ್ರೆ ಅವರು ಮಡಿವಾಳ ಅಜ್ಜರು ಏನ್ ಮಾಡ್ತಾರ, ತನ್ನ ಸಾಕು ತಾಯಿ ಇರ್ತಾರ ರುದ್ರಮ್ಮ, ಚೆನ್ನಮ್ಮ ಮತ್ತು ವೆಂಗಿ ಚೆನ್ನಬಸವ ಶಾಸ್ತ್ರಿಗಳಂತ ಅವ್ರು ಗುರುಗಳು ಪಾಲನೆ ಪೋಷಣೆ ಮಾಡಿರ್ತಾರ. ಪಾಲನೆ ಪೋಷಣೆ ಮಾಡಿದವ್ರಿಗೆ ಭೇಟಿ ಆಗಿ ಕೇಸಿಂದ ನಾವು ಹೋಗ್ಬೇಕು ಅಂತೇಳಿ ಅವ್ರು ಭೇಟಿಯಾಗಕ್ಕೆ ಹೋಗ್ತಾರ. ಭೇಟಿಯಾಗಕ್ಕೆ ಹೋದ್ಕೊಂಡ್ಲೆ ಕಿತ್ತೂರು ಮಹಾದ್ವಾರವನ್ನು ಮುಟ್ಟಿಸಿಬಿಡ್ತಾರ. ಮುಚ್ಚಿದ ಕೊಳ್ಳೆ ಅಂದ್ರೆ ಒಳಗೆ ಹೋಗಕ್ಕೆ ಇವ್ರು ಪ್ರವೇಶ ಕೊಡೋದಿಲ್ಲ. ಅದಕ್ಕೆ ಹಂಗಾರೆ ಕಿತ್ತೂರು ಬಿಟ್ಟ ಕೇಸಿಂದ ಹೋಗೋದು ಅಂದ್ಕೊಳ್ಳೆ ಅಂತ ಅವ್ರಿಗೆ ಸ್ವಲ್ಪ ಕಷ್ಟ ಆಕೈತಿ. ಕಿತ್ತೂರು ಬಿಟ್ಟು ಹೋಗೋದಕ್ಕರೆ ಪರಂತ ನಾನು ಜೋಪಾನ ಮಾಡಿದವ್ರಿಗೆ ಭೇಟಿಯಾಗಿ ಹೋಗ್ಬೇಕಂತ ಆಶಯಕ್ಕೆ ಕುಂದು ತಂದಲ್ಲ ಅಂತೇಳಿ ಆ ಕಿತ್ತೂರು ಅರಮನೆಗೆ ತನ್ನ ಒಂದು ಕಿತ್ತೂರು ಒಳಗೆ ಅವ್ರು ಏನು ಉಡುಗೆ ತೊಡುಗೆಗಳನ್ನು ಕೊಟ್ಟಿದ್ರಲ್ಲ ಅವನ್ನೆಲ್ಲಾನು ಕಳಿಸಿ ಅಲ್ಲಿ ಅವ್ರಿಗೆ ಇನ್ನು ಇದು ಕಿತ್ತೂರು ಅವನತಿ ಬಂದತಿ ಅಂತ ಅನ್ನೋದು ಹಿಂದ ಇವರು ಬಾಲ್ಯದೊಳಗಿದ್ದಾಗ ಅವು ಗುರುಗಳು ಅವ್ರು ಎತ್ಕೊಳಕತ್ತಾಗ ಶರೀರ ಮನೆಯಾಗಿರ್ತತಿ, ನೀರು ಮಠ ಇರ್ತತಿ, ಇಲ್ಲದ ಕಾಲಕ್ಕೆ ಎಲ್ಲ ಹೋಗ್ತತಿ ಅಂತ ಹೇಳಿರ್ತಾರಲ್ಲ, ಅವಾಗ ಮಡಿವಾಳ ಅಜ್ಜರು ಕಿತ್ತೂರು ಬಿಟ್ಟು ಹೋದ್ರ ಅಂತಂದ್ರೆ ಅದು ಹೋಗ್ತತಿ ಅಂತ ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳಕ್ ಬಯಸ್ತೇನೆ. ಇಲ್ಲಿ ಬಸವಣ್ಣ ದೇವರ ಗುಡಿ ಅದಾರೆ, ಅಲ್ಲಿ ಬಂದು ಉಳಿದಿದ್ರಂತೆ. ಇವರು ದೇಸಾಯರ ಮಣಿತನದವರು ಬಸವಣ್ಣಗೆ ನಡ್ಕೋತಿದ್ರು. ಅಲ್ಲಿ ನಡ್ಕೊಳ್ಳೋ ಟೈಮ್ದಾಗ ಅವ್ರನ್ನ ನೋಡಿ ಅಜ್ಜಾರ ಮತ್ತು ನಿಮ್ಗೆ ಇಲ್ಲಿ ಇದೈತಿ, ನೀವು ತಗೋರಿ ಅಂದ ಜಾಗ ಎಷ್ಟು ಬೇಕಷ್ಟು ತಗೋರಿ ಅಂತ ಹೇಳಿದ್ರು. ನನಗೆ ಜಾಗ ಬೇಡಪ್ಪ ಅಂತೇಳಿ ಅಂದು ಅಲ್ಲೇ ಈಗೇನು ಗದ್ದಿಗೆ ಇದಲ್ಲ ಅದನ್ನಷ್ಟ ಹಿಂಗೆ ಅನ್ಕೊಳ್ಳೆ ಪೂರ್ವದಲ್ಲಿ ಅವ್ರು ಇಲ್ಲಿ ಇನ್ನೊಂದು ಜಾಗ ಐತಲ್ಲಿ ಮರಬದವ್ರ ಹೊಲದೊಳಗೆ, ಇಲ್ಲಿ ಮರಬದ ಮಠದೊಳ ಅಂತೇಳಿ ಅಲ್ಲಿ ಫಸ್ಟ್ ಬಂದು ಅಲ್ಲಿ ಉಳಿದಿದ್ರು. ಅವ್ರು ಗರ್ಗದ ಸ್ಥಳದೊಳಗೆ ಬಂದು ಉಳಿದಿದ್ರು. ಅಲ್ಲಿ ಏನೋ ಅವ್ರ ಮನೆ ಯಜಮಾನರಿಗೆ ಅವ್ರಿಗೆ ಅಲ್ಲಿ ಸ್ನಾನ ಮಾಡೋದು ಇದನ್ನ ಮಾಡೋದು, ಅಲ್ಲಿ ಏನೋ ಅವ್ರನ್ನ ಏನು ತಮ್ಮ ಒಂದು ದಿನನಿತ್ಯದ ಬಳಕೆ ಒಂದು ಬಾವಿ ಮಾಡ್ಕೊಂಡಿದ್ರಲ್ಲ, ಹೊಂಡ ಮಾಡ್ಕೊಂಡಿದ್ರು. ಅದ್ರೊಳಗೆ ಆ ಮನೆ ಯಜಮಾನ ಬಂದು ಸ್ನಾನ ಮಾಡಕತ್ತು. ಆ ಮನೆ ಯಜಮಾನ ಬಂದು ಸ್ನಾನ ಮಾಡಕೋತ್ ಕುಲ್ಲಿ ಅಂತ ಗಂಟಪ್ಪ ಅಂತ ಸೇವಕ ಇದ್ದ. ಅವಾಗ ಹೇಳಿದ್ರು ಗಂಟಪ್ಪ, ಅಪ್ಪ ಇದು ಅಜ್ಜಾರು ಸ್ನಾನ ಮಾಡೋ ಸ್ಥಳ, ಇಲ್ಲಿ ಬೇರೆದವ್ರು ಮಾಡ್ಬಾರ್ದು ಅಂತ ಹೇಳಿದ್ರು. ಅವಾಗ ಆ ವ್ಯಕ್ತಿ ಹೇಳ್ತಾನಂತ, ಅದು ಕೇಳಿದ್ದು, ಇದು ನನ್ನ ಹೊಲ, ನನ್ನ ಬಾವಿ, ನಂದಿದು, ನನಗ ಜಳಕ ಮಾಡ್ಬೇಡಂತೀಯಲ್ಲ ಅಂತ ಹೇಳಿ ಕೆಸಿಂದ ಏನೋ ಹಿರಿಯರು ಮಾತಾಡಿದ್ರಂತ. ಆ ಮಾತಾಡಿದಕ್ಕ ಗಂಟಪ್ಪ ಅವ್ ನಂದಂತಾನ, ನಂದ್ ಅನ್ನುವಂತಲ್ಲಿ ಅರಮನೆಗೆ ಇರೋಕ್ಕಿಂತನೂ ಗುಡಿಸಲನ ಲೇಸು, ನಡಿ ಅಲ್ಲಿ ಹಳದ ದಂಡಿ ಮೇಲೆ ಬಸವನ ಗುಡಿ ಐತಿ, ಅಲ್ಲಿ ಹೋಗು ನಡಿ ಅಂತೇಳಿ ಇಲ್ಲಿ ಬಸವನ ಗುಡಿ ಒಳಗೆ ಬಂದ್ ಕೆಲಸ ಉಳಿದಿರ್ತಾರ. ಮತ್ತೆ ಇಲ್ಲಿಂದನೂ ಮತ್ತೆ ಎಲ್ಲಾರು ಹೋದವ್ರು ಇವ್ರು ಅಂತ ಹೇಳ್ಕೊಂಡ ಇವ್ರು ಎಲ್ಲ ಹಿರಿಯರು ಕೂಡಿ ಕೆಸಿಂದ ಇಲ್ಲಿ ಬಂದು ಇವ್ರಿಗೆ ಇರ್ಬೇಕು ಅಂತ ಹೇಳಿ ಕೆಸಿಂದ ಮಡಿವಾಳ ಜನ ಪಾದ ಸ್ಪರ್ಶಿ ಮಾಡಿ ಹಿಡ್ಕೊಂಡ್ ಕೆಲಸ ಬಹಳಷ್ಟು ಕಿಂಕರಿಂದ ಬೇಡ್ಕೋತಾರ. ಅವಾಗ ಇವ್ರು ಬೇಡ್ಕೊಂಡ್ ಕೊಳ್ಳಿ ಅಂತಂದ್ರೆ ನೋಡೋಣಪ್ಪ ಅಂತ ವಿಚಾರ ಕೊಟ್ರು ಅವ್ರಿಗೆ. ಆದ್ರೆ ಇರ್ತೇನಿ ಅಂತ ಹೇಳಿ ಕೆಸಿಂದ ಹೇಳಿರ್ಕಿಲ್ಲ. ಅದಕ್ಕೆ ಇವರೆಲ್ಲ ಹಿರಿಯರು ಕೂಡಿ ದೇಸಾರ ಕಡೆ ಹೋಗೋಣ ಬರ್ರಿ ಅಂತೇಳಿ ದೇಸಾರ ಕಡೆ ಹೋಗಿ ಅವಾಗಿನ ಒಂದು 50 ದೇಸಾರ ಅಂತ ಹೇಳಿದ್ರು. ಅವ್ರು ಕರ್ಕೊಂಡು ಬಂದ ಕೇಸಿಂದ ಇವ್ರಿಗೆ ಅಜ್ಜಾರಿಗೆ ಅವ್ರ ಕಡೆ ಹೇಳ್ತಾರ, ಅಪ್ಪ ನೀವು ಇಲ್ಲೇ ಇರ್ಬೇಕು, ಎಲ್ಲಿ ಹೋಗ್ಬೇಡ್ರಿ ಅಂತೇಳಿ ಅವರು ದೇಸಾಯಿ ಮಿಣ್ತನದವ್ರೆಲ್ಲ ಕೇಳ್ಕೊತಾರ. ಅವಾಗ ಆತ್ಪ ಅಂತೇಳಿ ಮಾತು ಕೊಡ್ತಾರ. ನಾವು ಗೊತ್ತು ಇರಾಕೆಲ್ಲಿ ಅವ ಅಲ್ಲಿ ಆಯ್ತು ಹೋಗಂದ, ಇವ್ ಇಲ್ಲಿ ಅದ್ ಹೋಗಂದ, ಹಿಂಗೆ ಇದಾಗ್ತತಿ, ಅದಕ್ಕೆ ನನಗೆ ಸ್ವಲ್ಪ ಜಾಗ ಬೇಕಲ್ಲ ಅಂತ ಹೇಳಿ ಕೇಸಿಂದ ಆ ದೇಸಾಯಿ ಮಿಣ್ತವ್ರು ಕೇಳ್ಕೊತಾರಂತ. ಆತ ನಮ್ಗೆ ಇಷ್ಟ ಜಮೀನು ಐತ್ರಿ, ನಮ್ದು 1000 ಎಕರೆ ಐತಿ, ನಿಮ್ಗೆ ಎಷ್ಟು ಬೇಕಾದ್ರೆ ತಗೋರಿ ಅಂತೇಳಿ ಅಂತಂತಾರಂತ. ಆತ್ಮ ಭಾಳಷ್ಟು ಜಮೀನ ನೀನು ಅಸ್ತಿವಾನದಿ ಹೇಗೆ ಕೊಡ್ತೀರಿ, ಅದು ನನಗೆ ಉಪಯೋಗ ಇಲ್ಲ, ನನಗೆ ಉಪಭೋಗಕ್ಕೆ ಬೇಕಾದಷ್ಟು ಒಂದು ಕೊಡು ಅಂತೇಳಿ ಅವ್ರ ಕೈಯಾಗ ಒಂದು ನೀರಿನ ಮಗಿ ಇರ್ತೈತಂತೆ. ಅದಕ್ಕೊಂದು ಸಣ್ಣ ತೂತ್ ಹಾಕಿ ಇದನ್ನ ಸುತ್ತ ಹಾಯಿಂಗ್ ಈ ಸುತ್ತ ಹಾಯಿ ರೌಂಡ್ ಹಾಯಬೇಕು, ಆ ನೀರು ಮುಗಿಬೇಕು, ಅಷ್ಟು ಜಾಗ ಸುತ್ತ ಆದ ಕೆಸ ಅದಷ್ಟು ಜಾಗ ನಂದಲ್ಲ ಅಂತೇಳಿ ನೀರು ಬಿಡು ಅಂತ ಹೇಳಿ ಹೇಳ್ತಾರೆ. ಅವಾಗ ಅವರು ಆತು ಅಂತೇಳಿ ಆ ಪ್ರಕಾರ ಅಜ್ಜಾರು ಹೇಳ್ದಂಗೆ ಅವ್ರು ಮಾಡಿಕೊಟ್ಟಿರ್ತಾರೆ. ಅದೇ ಜಾಗ ಇದು ಗದ್ದಿಗೆ ಆಗೈತಿ, ಅದು ಹುಲಿವಾರ ದಾಸೋಹ ಮಾಡ್ತಾರಲ್ಲ ಅದೇ ಜಾಗ ಅದು ದೇಸಾಯಿ ಮಣಿತನದವ್ರು ಕೊಟ್ಟಿದ್ದಾರೆ. ಹಂಗಾಗಿ ಮಡಿವಾಳ ಅಜ್ಜರು ಇಲ್ಲಿಂದ ಹೊರಗೆ ಹೋಗ್ಲಿಲ್ಲ, ಇಲ್ಲೇ ಉಳಿದು. ಗರಗದ ಮಡಿವಾಳ ಅಜ್ಜಾರಿಗೆ ಯಾವುದೇ ನಾವು ವಸ್ತುಗಳನ್ನು ಕೊಡ್ತೇವೆ ಅಂತ ಬೇಡ್ಕೊಳ್ಳಂಗಿಲ್ಲ. ಭಕ್ತಿಪೂರ್ವಕವಾಗಿ 2 ಉದಿನ ಕಡ್ಡಿ ತೊಗೊಂಬಂದು ನಮಸ್ಕಾರ ಮಾಡಿದ್ರೆ ನಮ್ಮ ಕಷ್ಟಗಳ ಪರಿಹಾರ. ನನಗೀಗ 65 ವರ್ಷ. ನಾನು ಇನ್ನೂ ಇಟ್ಟಿರ್ತಾನ ಇಲ್ಲೇ
ನಡ್ಕೊಂತ ಬಂದೇನಿ. ಆದ್ರೆ ನಮಗೆ ಎಲ್ಲಾನು ಈಡೇರ್ಸಾನ. ನಾವು ಬಂಗಾರ ಕೊಡ್ತೇನೆ, ಬೆಳ್ಳಿ ಕೊಡ್ತೇನೆ, ಏನೂ ಇಲ್ಲ. ಸುಮ್ಮನೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿದ್ರೆ ನಮಗೆ ಕಷ್ಟ ಪರಿಹಾರ. ಅವಾಗ ಹನುಮಂತ ಸೀತಾಗ ಭೇಟಿ ಆಗ್ಬೇಕಂತ ಹೇಳಿ ಸಾಗರ ಎಲ್ಲ ಹಾರಿ ಅಶೋಕನ ಹೋಗಿ ಸೀತಾನ ಭೇಟಿ ಆಗಿರ್ತಾನ. ನಡೆದ ಸನ್ನಿವೇಶ ಅಷ್ಟೇ ಹೇಳ್ಬೇಕಂತ ಅನಿಸ್ತತಿ. ಅವಾಗ ಮತ್ತ ಇವ ಹನುಮಂತ ಅಂತ ಹೇಳಿ ಗ್ಯಾರಂಟಿ ಅಂತ ಹೇಳ್ಕೊಂಡು ಸೀತಾಗ ಡೌಟ್ ಬರ್ತೈತಿ. ಇವನು ಒಬ್ಬ ರಾಕ್ಷಸ ಅದಾನ, ಈ ವೇಷ ಹಾಕೊಂಡ್ ಇವನೇ ಏನೋ ಮೋಸ ಮಾಡಕ್ ಬಂದಾನ ಅಂತ ಹೇಳಿ ಆಕೆ ಅಂತಿರ್ತಾಳ. ಅವಾಗ ಇವ ಮುದ್ರಿ ಉಂಗುರ ಕೊಟ್ಟು ಕಳ್ಸಿದ್ದನ್ನ ಹನುಮಂತ ಮರ್ತಿರ್ತಾನ. ಅವಾಗ ನಾನು ರಾಮದೂತ ಅದೇನಿ ಹಿಂಗ ಅಂತೆಲ್ಲ ಪರಿಪರಿ ಅಂತ ಹೇಳ್ಕೊತಾನ. ಹೇಳಿದ್ರು ಆಕೆ ನಂಬೋದಿಲ್ಲ. ಅವಾಗ ಆಕೆ ಒಂದು ಪ್ರಶ್ನೆ ಮಾಡ್ತಾಳ. ಹನುಮಂತ ಏನ್ ಪ್ರಶ್ನೆ ಮಾಡ್ತಾಳ ಅಂತಂದ್ರ, ನೀನ್ ರಾಮದೂತ ಆಗಿದ್ದ ಕರೆ ಆದ್ರ ರಾಮನ ಗುಣಗಾನವನ್ನ ಮಾಡು ಅಂತ ಹೇಳ್ತಾಳ. ಹೇಳಿದ ಕೂಡಲೇ ಅಂತ ಹನುಮಂತ ಒಂದು ಮಾತು ಹೇಳ್ತಾನ, ಸಾಗರವ ಮಸೆಯ ಮಾಡಿ ಮೇರುಗಿರಿಯ ಲೇಖನವ ಮಾಡಿ ಬರೆದರೂ ಅಳೆವಲ್ಲದ ಶ್ರೀರಾಮನ ಗುಣಚರಿತೆಯನ್ನು ಮರ್ಕಟನು ನಾನೆಂತು ಬಲ್ಲೆನಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಸಮುದ್ರನ ಮಸಿ ಮಾಡಿ ಒಂದು ಪರ್ವತನ ಪೆನ್ ಮಾಡ್ಕೆಸಿಂದ ಈ ಭೂಮಿನ ಒಂದು ಹಾಳಿ ಮಾಡಿ ಬರೆದ್ರು ಆ ರಾಮನ ಗುಣಗಾನ ಮುಗಿಯೋದಿಲ್ಲ. ಅಂತ ರಾಮನ ಗುಣಚರಿತೆಯನ್ನು ನಾ ಹೆಂಗ್ ಮಾಡ್ಲಿ ಅಂತ ಹೇಳಿ ಹೇಳ್ತಾನಲ್ಲ, ಆ ಪ್ರಕಾರ ಮಡಿವಾಳಜ್ಜನ ಪವಾಡ ಎಷ್ಟು ಹೇಳಿದ್ರು ಮುಗಿಯೋದಿಲ್ಲ. ಅವ ಬಾಲ್ಯದಿಂದ ಶುರು ಮಾಡಿದನ. ಮುಟ್ಟಿದ ಕುಳ್ಳೆ ಅಂದ್ರೆ ಹುಟ್ಟಿದ ಕುಳ್ಳೆ ಅಂತಂದ್ರೆ ಏನೋ ಆಕಿ ವಂಗೆ ಚನ್ನಬಸವ ಶಾಸ್ತ್ರಿಗಳ ಕಡೆ ಹೋಗಿ ಕೆಲಸದಿಂದ ಅವ್ರ ಧರ್ಮ ಪತ್ನಿ ಕಡೆ ಹೋಗಿ ಜೋಪಾನ ಮಾಡಂತ ಕೊಡ್ತಾರ. ಆಕಿಗೆ ಹಾಲು ಇರೋದಿಲ್ಲ, ಮಕ್ಕಳು ಇರೋದಿಲ್ಲ. ಅದಕ್ಕೆ ನನ್ನ ಮಕ್ಕಳಿಲ್ಲ, ಮರಿ ಇಲ್ಲ, ನಾನು ಎದೆ ಹಾಲಿಲ್ಲ, ನಾ ಹೆಂಗೆ ಜೋಪಾನ ಮಾಡ್ಲಿ ಅಂತ ಹಂಗಂದ್ಕೊಳ್ಳಿ ಅಂತಂದ್ರೆ, ಇಲ್ಲ ಶರೀರವಾಣಿ ಮುಖಾಂತರ ನಿಮ್ಮಂತರ ಇರ್ಬೇಕಂತ ಅನ್ನೋದೊಂದು ತಂದೈತಿ ಅಂತೇಳಿ ಗುರುಗಳೊಂದು ಆಜ್ಞೆ ಮಾಡ್ಕಸಿಂದ ಆಕಿ ಉಡ್ಯಾಗ ಹಾಕ್ತಾರ. ಆಕಿ ಉಡ್ಯಾಗ ಮಡಿವಾಳಜ್ಜನ ಸ್ಪರ್ಶ ಆದ ಕೂಡಲೇ ಅಂತಂದ್ರೆ ಆಕಿಗೆ ಎದೆಗೆ ಹಾಲು ಬರ್ತಾವ. ಅಂತ ಹುಟ್ಟುತ್ತೇನ ಪವಾಡದವನು ಜೀವಂತರ ಇರು ಮಟನು. ನಂತರನು ಈಗ ಏನಾಯ್ತಪ್ಪ ಅಂತಂದ್ರೆ ಅಲ್ಲಿಂದ ಹಿಡಿದು ಇಲ್ಲಿ ತನಕನೂ ನಾ 50 ವರ್ಷ ಆದ ಮಡಿವಾಳಜ್ಜನ ಸೇವಾ ಮಾಡಕತ್ತಿ. ಎಷ್ಟು ಹೇಳ್ಬೇಕಂತಂದ್ರೂ ತೀರೋದಿಲ್ಲ, ನೀವು ಎಷ್ಟು ಕೇಳಿದ್ರು ತೀರೋದಿಲ್ಲ. ಹಂಗದಾವ. ಅದಕ್ಕೆ ನೀವು ಮತ್ತೊಬ್ರ ಬಗ್ಗೆ ಬಾಯಲ್ಲಿ ಬರಲಿ ಅಂತ ಅನ್ನೋ ಉದ್ದೇಶದಿಂದ ಇಷ್ಟ ಹೇಳ. ಇಲ್ಲೇ ಮುಂದೆ ಒಂದು ಕರ್ಪೂರದ ಇದೈತಲ್ಲ, ಅಲ್ಲೇ ಕರ್ಪೂರ ಇಟ್ಟಿದ್ದೆ ನಾನು. ನಾವು ದಿವಸ ಬೇಡ್ಕೊ, ನಮ್ದೊಂದು ಮ್ಯಾರೇಜ್ ಜಲ್ದಿ ಆಗಲಿಪ್ಪ ಅಂತ ಬೇಡ್ಕೊಂಬದು ಏನಾದ್ರು ಕರ್ಪೂರ ಇಟ್ಟೇನಿ. ಸ್ವಲ್ಪ ಹಿಂಗೆ ಹೊಳ್ಳಿ 3 ವರ್ಷ ಆಯ್ತು ನನ್ನ ಮ್ಯಾರೇಜ್ ಆಗಿ. ಹೊಳ್ಳಿ ಕರ್ಪೂರ ಹಿಂಗೆ ಸ್ವಲ್ಪ ಹೊಳ್ಳಿ ಇಟ್ಕೊಂಡು ತಾನ ಹತ್ತಿತ್ರಿ ಅದು ಕರ್ಪೂರ. ಆಮೇಲೆ ಒಳಗೆ ಗರ್ಭಗುಡಿಗೆ ಹೋದ್ರೆ ಹಳೆ ಕಾಲದ ಮುದುಕರು ನೇಳತ್ತಾರಲ್ಲ, ಆ ಟೈಪು ನೇಳತ್ತಿದ್ರು. ಅಜ್ಜಾರ್ ನೇಳತ್ತಿದ್ರು. ಅದನ್ನ ಎಲ್ಲಿ ಯಾರ ಒಬ್ರು ಅಜ್ಜಾರದ ನಳ್ಳು ಸೌಂಡ್ ಕೇಳಾಯ್ತಲ್ಲ, ನಾನು ಯಾರು ಅಜ್ಜಾರ್ ಇದು ಮಾಡತ್ತಾರ ಅಂತ ನಾನು ಎಲ್ಲ ಸುತ್ತ ಹಾಕಿದೆ. ಅದು ಅಜ್ಜಾರಲ್ಲ, ನಮ್ಮ ಮಡವಾಳ ಅಜ್ಜ ಪ್ರತ್ಯಕ್ಷ ಆಗ್ಯಾನ ಅಂತೇಳಿ ಒಂದು ಇದಾತ್ರ ನನಗೆ. ಅವಾಗ ಅದು ಆಗೋಡು ಮರುದಿವಸ ನಂದು ಒಂದು 5 ದಿನ ಬಿಟ್ಟು ನಂದು ನಮ್ಮ ಈ ಕಳಸ ಹಾಕ್ತಾರಲ್ಲ ಹುಳಿ ದಿವಸ, ಅವತ್ತ ನಂದು ಮ್ಯಾರೇಜ್ ಆತ್ರಿ. ಏನ್ರಿ ಅದೊಂದು ನನಗೆ ಅಜ್ಜಾರ್ ಒಂದು ಪೌಡ್ ಆಗೈತೆ ಅಂತೇಳಿ ನನಗೊಂದು ಇದು ಅನಿಸ್ತು. ಸುಮಾರು 50 ವರ್ಷ ರೀ. ನಾವು ಸಣ್ಣವಂದಿರ್ತಾ ಇದ್ದಾಗಿಂದನೇ ಈ ಮಠಕ್ಕೆ ಸರ್ವಿಸ್ ನಮ್ದು ಇಲ್ಲಿ ಪಕ್ಕದ ಹಳ್ಳಿ ಜೇರಿಗವಾಡ. ನಾವು ಇಟ್ಟಿರ್ತ ನೋಡ್ಕೊಂತ ಬಂದ್ರು ಇಲ್ಲಿ ಯಾವುದು ಒಂದು ಧರ್ಮಕ್ಕೆ ಸೀಮಿತವಾದಂಥ ಮಠ ಅಲ್ರಿ. ಇದು ಸರ್ವ ಧರ್ಮದವ್ರು ಎಲ್ಲರೂ ಬಂದು ಎಲ್ಲರಿಗೂ ಅಧಿಕಾರ ಐತೆ. ಎಲ್ಲರೂ ಬಂದು ಎಲ್ಲ ಥರದಿಂದ ನಡ್ಕೊಂತ ಹೋಗ್ತಾರ ಯಾವಾಗಿರ್ಲು. ಈಗ ಇತ್ತಿತ್ತಲಾಗಿ ಮೊದಲಿನಕ್ಕಿಂತ ಈಗ ಈ ಅಶೋಕ್ ದೇಸಾಯಿ ಸರ್ ಕಾರ್ಯಾಧ್ಯಕ್ಷರಾಗಿಂದ ಇದೆಲ್ಲ ಮಠ ಭಾಳ ಇಂಪ್ರೂವ್ ಆಯ್ತು. ಕಾಲೇಜ್ ಆಯ್ತು, ITI ಕಾಲೇಜ್ ಆಯ್ತು. ಇದರಿಂದ ಮಠ ಭಾಳ ಮುಂದೆ ಹೋಗೈತಿ. ಆಮೇಲೆ ಮತ್ತೆ ಹಿಂಗೆ ಗುರುಮಠ ಕೆಡವಿ ಇದೆಲ್ಲ ಇಲ್ಲಿ ಸಣ್ಣ ಹಂಚಿನ ಮನೆಗಳು ಇದ್ದವು. ಇವನ್ನೆಲ್ಲ ತೆಗೆದು ಅಮೃತ ದೇಸಾಯಿ ಅವರು MLA ಆದ್ಮೇಲೆ ಇವಕ್ಕೆಲ್ಲ ಅನುದಾನ ಹಾಕಿಸಿ ಇದನ್ನು ಗುರುಮಠ ಕಟ್ಟಿಸಿದ್ರು. ಆಮೇಲೆ ಹಂಗೆ ಒಂದಕ್ಕೊಂದು ಈಗ ಅಶೋಕ ದೇಸಾಯಿ ಸರ್ ಕಾರ್ಯಾಧ್ಯಕ್ಷ ಅಲ್ಲಿ ಭಾಳ ಅಂದ್ರೆ ಭಾಳ ಮುಂದುವರ್ದೈತಿ. ಎಲ್ಲರೂ ಸತತ ನಿತ್ಯ ಅನ್ನದಾಸೋಹ ಇರ್ತೈತಿ ಈ ಮಠದಾಗ. ಯಾವಾಗಿದ್ರು ಬಂದ್ರೆ ಅನ್ನದಾಸೋಹ ಕಾಯಂ ಸತತವಾಗಿ ನಡೆಯತೈತಿ. ಈಗ ಮೊದಲಿನಕ್ಕಿಂತ 10 ಪಟ್ಟು ಇಂಪ್ರೂವ್ ಆಗೈತ್ರಿ ಈ ಮಠ. ಸಮಾಜಕ್ಕೆ ಸಂದೇಶ ಕೊಡೋದು ಯಾವುದೋ ಕೆಲಸ ಇರಲಿ, ಅದು ಕೀಳಂತ ತಿಳ್ಕೊಬಾರ್ದು. ಇವತ್ತು ಅದು ಬಂಗಿ ಬೀಳೋ ಕೆಲಸ ಆಗಲಿ, ಬಂಗಾರ ಬೀಳೋ ಕೆಲಸ ಆಗಲಿ, ಕೆಲಸ ಮಾತ್ರ ಒಂದೇ. ಅದು ಯಾವ ಕೆಲಸ ನಮಗೆ ದೇವ್ರ ಅನುಕೂಲ ಮಾಡಿಕೊಡ್ತಾರೆ, ಅದ್ರ ಮೇಲೆ ನಮ್ಗೆ ಧೈರ್ಯದಿಂದ ಕೆಲಸ ಮಾಡ್ಕೊಂಡು ನಮ್ಮ ಜೀವನ ನಡೆಸ್ಬೇಕಂತ ನಾ ಹೇಳಕ್ಕೆ ಬಯಸ್ತೀವಿ. ಮಡಿವಾಳೇಶ್ವರ 145 ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ. ಇದು ಬಹಳಷ್ಟು ವಿಜೃಂಭಣೆ ನಡೀತಾ ಇದೆ. ಜನವರಿ 28ನೇ ತಾರೀಕಿಂದ ಹಿಡಿದು ಫೆಬ್ರವರಿ 4 ತಾರೀಕು ಬೆಳಗಿನ 6 ಗಂಟೆವರೆಗೂ ಅಜ್ಜನ ಒಂದು ಆರಾಧನೆ ಕಾರ್ಯಕ್ರಮ ನಡೀತಾ ಇದೆ. ಸುತ್ತಹಳ್ಳಿ ಜನರು ತಮ್ಮ ಭಕ್ತಿಯನ್ನ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ 8 ದಿನಗಳ ಕಾಲ ಒಂದು ಅನ್ನ ಸಂತರ್ಪಣೆ, ಸುತ್ತಮುತ್ತ ಹಳ್ಳಿಯ ಜನರು ಎಲ್ಲರೂ ಒಂದು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಬಂದಂತ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ.
ನಂತರ ಈ ಒಂದು 4 ತಾರೀಕು ತೃತೀಯ ತಿಥಿ ಇದ್ದಂತ ಒಂದು ತಿಥಿಯ ಅನುಗುಣವಾಗಿ ಮಡಿವಾಳೇಶ್ವರರವರ ಒಂದು ರಥೋತ್ಸವ ಅಂದು ಸಾಯಂಕಾಲ 5 ಗಂಟೆಗೆ ರಥೋತ್ಸವ ಜರುಗುತ್ತದೆ. ನಂತರ ರಥೋತ್ಸವ ಮುಗಿದ ಮರನೇ ದಿನದ 3 ದಿವಸಗಳ ಕಾಲ ಸಾರ್ವಜನಿಕವಾಗಿ ಕುಸ್ತಿ ಪ್ರೋಗ್ರಾಮ್ ಇರ್ತಾವು. ಅದ್ರ ಜೊತೆಗೆ ನಂತರ ಟ್ರ್ಯಾಕ್ಟರ್ ಶರ್ತು, ಆಮೇಲೆ ಎತ್ತಿನ ಒಂದು ಗಾಳ ಶರ್ತು ಇರ್ತತಿ. ಈ ತರ ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡಿತಾವ್ ಇಲ್ಲಿ ಗದಗದಲ್ಲೇ ನಡೀತಾವು.